ಹೇಳುತ್ತಾರೆ, ಚಿಕ್ಕ ಫ್ಯಾಮಿಲಿ ಇದ್ದರೆ ಖುಷಿಯಾಗಿರುತ್ತಾರೆ ಎಂದು. ಆದರೆ ಜೀವನದ ಬಗ್ಗೆ ನಮಗೆ ಯಾವುದೇ ಭರವಸೆ ಇಲ್ಲ. ನನ್ನ ಅಪ್ಪ ಅಮ್ಮ ನನ್ನನ್ನು ಒಂದು ಪ್ರೈವೇಟ್ ಸ್ಕೂಲ್ನಲ್ಲಿ ಓದಿಸಿದರು. ನಾವು ನಮ್ಮ ಫ್ಯಾಮಿಲಿಯಲ್ಲಿ ಖುಷಿಯಾಗಿದ್ದೆವು. ಆನಂತರ ನನ್ನ ಅಣ್ಣನಿಗೆ ನೌಕರಿ ದೊರಕಿತು. ಅವನಿಗೆ ಸಂಬಂಧಗಳು ಸಹ ಬರುತ್ತಿದ್ದವು. ಅಮ್ಮನು ಅವನಿಗಾಗಿ ಒಂದೆರಡು ಹುಡುಗಿಯರನ್ನು ನೋಡಿದ್ದರು. ಅವರು ಸಂಸ್ಕಾರವಂತರಾಗಿದ್ದರು ಮತ್ತು ತುಂಬ ಸುಂದರವಾಗಿದ್ದರು. ಅವರು ಕುಟುಂಬವನ್ನು ಚೆನ್ನಾಗಿ ನೋಡಿಕೊಳ್ಳುವ ಹುಡುಗಿಯರಾಗಿದ್ದರು. ದೊಡ್ಡವರನ್ನು ಗೌರವಿಸುವುದು ಸಹ ಅವರಿಗೆ ಗೊತ್ತಿತ್ತು. ಆದರೆ ನನ್ನ ಅಣ್ಣನಿಗೆ ಆ ಹುಡುಗಿಯರು ಇಷ್ಟವಾಗಿರಲಿಲ್ಲ, ಏಕೆಂದರೆ ಅಣ್ಣ ಬೇರೆ ಯಾವುದೋ ಒಂದು ಹುಡುಗಿಯನ್ನು ಪ್ರೀತಿಸುತ್ತಿದ್ದ. ಪ್ರೀತಿಯಲ್ಲಿ ಮುಳುಗಿದ ಮನುಷ್ಯ ಕಣ್ಣಿದ್ದು ಅಂಧನಾಗಿರುತ್ತಾನೆ. ಮತ್ತೆ ಅವನಿಗೆ ಮನೆ, ಕುಟುಂಬ ಇದೆಲ್ಲದರ ಅರ್ಥವೇನು ಎಂದು ಗೊತ್ತಾಗುವುದಿಲ್ಲ. ನನ್ನ ಅಪ್ಪ ಅಮ್ಮನೂ ಸಹ ಮಕ್ಕಳ ಖುಷಿಯೇ ತಮ್ಮ ಖುಷಿ ಎಂದು ತಿಳಿದುಕೊಂಡವರು. ಹಾಗಾಗಿ ಅವರು ನನ್ನ ಅಣ್ಣನ ಮದುವೆಯನ್ನು ಆ ಹುಡುಗಿಯೊಂದಿಗೆ ಮಾಡಿಸಿದ್ದರು. ಇಂದು ನಮ್ಮ ಮನೆಯಲ್ಲಿ ಇದೆಲ್ಲವೂ ನಡೆಯುತ್ತಿದ್ದರಿಂದ ನಾನು ತುಂಬ ಚಿಂತೆಗೊಳಗಾಗಿದ್ದೆ. ಅಮ್ಮನ ಪ್ಲೇಟ್ನಲ್ಲಿರುವ ಪಲ್ಯವು ಈಗ ಮುಗಿದು ಹೋಗಿತ್ತು. ಅವರ ಕೈಯಲ್ಲಿ ಇನ್ನೂ ಅರ್ಧ ರೊಟ್ಟಿ ಇತ್ತು. ನಾನು ಆ ಕಡೆ ಈ ಕಡೆ ನೋಡುತ್ತಿದ್ದೆ. ಬಹುಶಃ ಅಮ್ಮನ ಮನಸ್ಸನ್ನು ಹೇಳದೆ ಯಾರಾದರೂ ಅರ್ಥ ಮಾಡಿಕೊಳ್ಳಲಿ ಎಂಬುದು ನನ್ನ ಬಯಕೆಯಾಗಿತ್ತು, ಏಕೆಂದರೆ ನಾನು ಅವರನ್ನು ತುಂಬ ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದೆ. ಆದರೂ ನಾನು ಸುಮ್ಮನಾದೆ. ಆದರೆ ನಮ್ಮ ಮನೆಯಲ್ಲಿ ಅತ್ತಿಗೆ ಇದ್ದಾಗಲೂ ನಾವೇ ಸ್ವತಃ ನಮ್ಮ ಪ್ಲೇಟ್ಗೆ ಪಲ್ಯವನ್ನು ಹಾಕಿಕೊಳ್ಳುವಷ್ಟು ಧೈರ್ಯ ಯಾರಿಗೂ ಇರಲಿಲ್ಲ. ತುಂಬ ಹೊತ್ತಾದ ಮೇಲೆ ಅಮ್ಮನು ಧೈರ್ಯ ಮಾಡಿ ಬಾಯಿ ಬಿಟ್ಟರು. ಪಲ್ಲವಿ, ನನಗೆ ಸ್ವಲ್ಪ ಪಲ್ಯ ಕೊಡು. ಇದನ್ನು ಕೇಳುತ್ತಿದ್ದಂತೆ ಅತ್ತಿಗೆ ಮುಖ ಸಣ್ಣದಾಯಿತು. ಆಗ ಅತ್ತಿಗೆ ಹೇಳಿದರು, ಸಾಕು, ಮೊದಲೇ ನಿಮ್ಮ ಆರೋಗ್ಯ ಸರಿಯಾಗಿಲ್ಲ. ಬ್ಲಡ್ ಪ್ರೆಷರ್ ಅಂತೂ ಯಾವಾಗಲೂ ಆಕಾಶದ ಎತ್ತರಕ್ಕೆ ಇರುತ್ತದೆ. ಅಂಥದ್ದರಲ್ಲಿ ನಿಮಗೆ ಮತ್ತೆ ಪಲ್ಯ ಬೇಕಾ? ಈಗ ತಿಂದಿದ್ದೇ ಹೆಚ್ಚಾಗಿದೆ. ಈಗ ನಾನು ಅಣ್ಣನ ಕಡೆಗೆ ನೋಡಿದೆ. ಬಹುಶಃ ಅವರು ಅತ್ತಿಗೆಗೆ ಏನಾದರೂ ಹೇಳಬಹುದು ಎಂದು ಅಂದುಕೊಂಡೆ. ಆದರೆ ಅಣ್ಣನು ತಲೆ ಬಗ್ಗಿಸಿಕೊಂಡು ತಿನ್ನುವುದರಲ್ಲಿ ಮಗ್ನನಾಗಿದ್ದನು. ತಾನು ಯಾವ ಮಾತನ್ನು ಕೇಳಿಸಿಕೊಳ್ಳಲಿಲ್ಲ, ಯಾವುದನ್ನು ನೋಡಲಿಲ್ಲ ಎನ್ನುವಂತೆ ತಲೆ ಬಗ್ಗಿಸಿಕೊಂಡು ತನ್ನ ಪಾಡಿಗೆ ತಾನು ತಿನ್ನುತ್ತಿದ್ದನು. ಅಮ್ಮನು ರೊಟ್ಟಿಯನ್ನು ಕೆಳಕ್ಕೆ ಇಟ್ಟು ಮೇಲಕ್ಕೆ ಎದ್ದರು. ಆಗ ನಾನು ಹೇಳಿದೆ, ಅತ್ತಿಗೆ, ಅಮ್ಮನು ಇಡೀ ದಿನ ಮನೆಯ ಕೆಲಸವನ್ನು ಮಾಡುತ್ತಾರೆ. ಆಗ ಅವರ ಆರೋಗ್ಯ ಹಾಳಾಗುತ್ತದೆ ಎಂದು ನಿಮಗೆ ಏಕೆ ಅನಿಸುವುದಿಲ್ಲ? ಈಗ ಅಮ್ಮ ಅರ್ಧ ಹೊಟ್ಟೆಯಲ್ಲೇ ಇರುತ್ತಾಳೆ. ಆನಂತರ ಅವರಿಗೆ ನಿದ್ದೆ ಬರುವುದಿಲ್ಲ. ನೀವು ಅವರಿಗೆ ಸ್ವಲ್ಪ ಪಲ್ಯ ಕೊಡಿ. ಆಗ ಅತ್ತಿಗೆ ಹೇಳಿದಳು, ನೀನು ಅಮ್ಮನನ್ನು ಬಹಳ ಹಚ್ಚಿಕೊಳ್ಳಬೇಡ. ಈ ಮನೆಯಲ್ಲಿ ನಡೆಯುತ್ತಿರುವುದೆಲ್ಲವೂ ನನಗೆ ಗೊತ್ತಾಗುವುದಿಲ್ಲವೆಂದುಕೊಂಡೆಯಾ? ನೀವಿಬ್ಬರು ಅಮ್ಮ ಮಗ ಪುಕ್ಕಟ್ಟೆ ರೊಟ್ಟಿಯನ್ನು ಹರಿದು ಮುಕ್ಕುತ್ತೀರಾ. ನಿಮ್ಮ ಅಣ್ಣನ ಬಗ್ಗೆ ನಿಮಗೆ ಒಂದು ಸ್ವಲ್ಪವೂ ಕನಿಕರವಿಲ್ಲ. ಇಲ್ಲಿಯವರೆಗೆ ನಿನಗೆ ಒಂದು ನೌಕರಿಯನ್ನು ಪಡೆದುಕೊಳ್ಳಲಾಗಲಿಲ್ಲ. ಮೊದಲು ಯಾವುದಾದ್ರೂ ಕೆಲಸಕ್ಕೆ ಹೋಗು, ಒಂದು ಮನೆ ಮಾಡು, ಆನಂತರ ಈ ರೀತಿ ದೊಡ್ಡ ದೊಡ್ಡ ಮಾತನಾಡುವೆಯಂತೆ. ಈಗ ಅತ್ತಿಗೆ ಆಡಿದ ಮಾತುಗಳಿಂದ ನನಗೆ ತುಂಬ ನೋವಾಯಿತು. ಆದರೂ ನಾನು ಸುಮ್ಮನೆ ಇರುತ್ತಿದ್ದೆ. ಅಮ್ಮನ ಹಸಿವು ನನ್ನಿಂದ ನೋಡಲಾಗಲಿಲ್ಲ. ಆದ್ದರಿಂದ ನಾನು ನನ್ನ ಪ್ಲೇಟನ್ನು ಎತ್ತಿಕೊಂಡು ಅಮ್ಮನ ಮುಂದೆ ಇಟ್ಟೆ ಮತ್ತು ಹೇಳಿದೆ, ಅಮ್ಮ, ಇದನ್ನು ತಿನ್ನಿ. ನನ್ನ ಮಾತು ಕೇಳಿ ಅತ್ತಿಗೆ ವರ್ತನೆ ಬದಲಾಯಿತು. ಆಗ ಅವಳು ನನ್ನ ಪ್ಲೇಟನ್ನು ಎತ್ತಿಕೊಂಡು ಪಕ್ಕಕ್ಕೆ ಎಳೆಯುತ್ತಾ ಹೇಳಿದಳು, ನಿನಗೆ ನಾನು ಹೇಳುವುದು ಅರ್ಥವಾಗುತ್ತಿಲ್ಲವಾ? ನಾನು ನಿನಗೆ ಊಟವನ್ನು ಕೊಡಬೇಡ ಎಂದು ಹೇಳಿದೆ. ಆದರೂ ನೀನು ನನ್ನ ಮಾತನ್ನು ತಳ್ಳಿ ಹಾಕುವ ಪ್ರಯತ್ನವನ್ನು ಏಕೆ ಮಾಡುತ್ತಿದ್ದೀಯಾ? ಆಗ ನನ್ನ ಕಣ್ಣಲ್ಲಿ ನೀರು ಬಂತು ಮತ್ತು ನಾನು ಹೇಳಿದೆ, ಅತ್ತಿಗೆ, ನಿಮ್ಮಲ್ಲಿ ಸ್ವಲ್ಪವಾದರೂ ಮನುಷ್ಯತ್ವ ಇದೆಯೇನು? ಇದನ್ನು ಕೇಳಿ ಅತ್ತಿಗೆ ಜೋರಾಗಿ ಸೌಂಡ್ ಮಾಡುತ್ತಾ ಅಳಲು ಶುರು ಮಾಡಿದಳು. ನೋಡು ರಾಘು, ನಿನ್ನ ತಮ್ಮನ ಮಾತು ಕೇಳು. ಇವನು ನನ್ನ ಜೊತೆ ಕೆಟ್ಟದಾಗಿ ನಡೆದುಕೊಳ್ಳುತ್ತಿದ್ದಾನೆ. ಆಗ ಅಣ್ಣನು ನನ್ನ ಕಡೆ ದುರುಗುಟ್ಟಿ ನೋಡಿದನು ಮತ್ತು ಹೇಳಿದನು, ನಿನ್ನ ಅತ್ತಿಗೆಯಲ್ಲಿ ಕ್ಷಮೆ ಕೇಳು. ಆಗ ನಾನು ಹೇಳಿದೆ, ಅಣ್ಣ, ಅತ್ತಿಗೆ ಅಮ್ಮನ ಜೊತೆ ಈ ರೀತಿ ನಡೆದುಕೊಳ್ಳುತ್ತಿದ್ದಾಳೆ. ಇಲ್ಲಿಯವರೆಗಂತೂ ನೀವು ಕಿವಿ ಕೇಳದವರಂತೆ, ಕಣ್ಣಿಲ್ಲದವರಂತೆ ಕುಳಿತುಕೊಂಡಿದ್ದೀರಿ ಮತ್ತು ತನಗೇನು ಗೊತ್ತಿಲ್ಲದವರಂತೆ ಕುಳಿತುಕೊಂಡಿದ್ದೀರಿ. ಈಗ ಆಕಸ್ಮಿಕವಾಗಿ ನಿಮಗೆ ಎಚ್ಚರವಾಯಿತೆ? ನೀವು ಯಾವ ರೀತಿ ಗುಲಾಮರಾಗಿದ್ದೀರಿ ಎಂದರೆ ನಿಮಗೆ ಸ್ವಂತ ಅಮ್ಮನ ಬಗ್ಗೆ ಸ್ವಲ್ಪ ಕಾಳಜಿ ಇಲ್ಲ. ನೀವಂತೂ ಹೆಂಡತಿಯ ಗುಲಾಮ. ಇಷ್ಟರಲ್ಲಿ ಅಣ್ಣ ಎದ್ದು ನಿಂತರು ಮತ್ತು ಹೇಳಿದರು, ನಾನು ನಿನ್ನ ಅಧಿಕ ಪ್ರಸಂಗವನ್ನು ತುಂಬ ಸಹಿಸಿಕೊಂಡಿದ್ದೇನೆ. ನೀನು ಇಲ್ಲಿಂದ ಹೊರಟು ಹೋದರೆ ತುಂಬ ಒಳ್ಳೆಯದು. ಇಲ್ಲ ಅಂದರೆ ನನ್ನಷ್ಟು ಕೆಟ್ಟವರು ಯಾರೂ ಇರಲಾರರು. ಆಗ ನನಗೂ ಸಹ ತುಂಬ ಸಿಟ್ಟು ಬಂತು. ನಾನು ಹೇಳಿದೆ, ಅಣ್ಣ, ನಿಮ್ಮಷ್ಟು ಕೆಟ್ಟವರು ಯಾರೂ ಇಲ್ಲ ಎನ್ನುವುದು ಸತ್ಯ ಎಂದು ಹೇಳಿದಾಗ ಅಣ್ಣ ನನ್ನ ಕೆನ್ನೆಗೆ ಒಂದು ಬಾರಿಸಿದನು ಮತ್ತು ನನ್ನನ್ನು ತಳ್ಳಿ ಮನೆಯಿಂದ ಹೊರಹಾಕಿದನು. ನಾನು ಕಕ್ಕಾಬಿಕ್ಕಿಯಾಗಿ ನಿಂತಿದ್ದೆ. ಇದೆಲ್ಲವೂ ನಡೆಯುತ್ತದೆ ಎಂದು ನಾನು ಎಣಿಸಿರಲಿಲ್ಲ. ಆಗ ಅಮ್ಮ ಹೇಳಿದರು, ರಾಘು, ನಿನಗೇನಾಗಿದೆ? ನೀನು ರವಿಯನ್ನು ಹಾಗೆ ಮನೆಯಿಂದ ಹೊರಹಾಕಲು ಸಾಧ್ಯವಿಲ್ಲ. ಈ ಮನೆ ಅವನಿಗೂ ಸೇರಿದೆ. ನೀವಿಬ್ಬರು ಅಣ್ಣ ತಮ್ಮ ಈ ಮನೆಯ ಪಾಲುದಾರರು. ಆಗ ಅಣ್ಣ ಹೇಳಿದನು, ಯಾವ ಪಾಲುದಾರ? ಅಪ್ಪ ಸತ್ತು 4 ವರ್ಷವಾಗಿದೆ. ಈ 4 ವರ್ಷಗಳಲ್ಲಿ ನಿನ್ನ ಚಿಕಿತ್ಸೆಯು ಸೇರಿದಂತೆ ರವಿಯ ಓದಿನ ಖರ್ಚು ಎಲ್ಲವನ್ನು ನಾನೇ ಮಾಡಿದ್ದೇನೆ ಮತ್ತು ಅಪ್ಪ ರೋಗಪೀಡಿತನಾಗಿದ್ದಾಗಲೂ ಸಹ ಅವರಿಗೆ ತುಂಬ ಖರ್ಚು ಮಾಡಿದ್ದೇನೆ. ಇದನ್ನೆಲ್ಲ ಲೆಕ್ಕಾಚಾರ ಮಾಡಿದರೆ ಈಗ ಈ ಮನೆ ನನ್ನದಾಗುತ್ತದೆ. ಒಂದು ವೇಳೆ ರವಿಯು ಈ ಎಲ್ಲ ಹಣವನ್ನು ನನಗೆ ಮರಳಿ ನೀಡುತ್ತಾನೆಂದರೆ ಅವನನ್ನು ಈ ಮನೆಯ ಪಾಲುದಾರನನ್ನಾಗಿ ಮಾಡಬಹುದು. ಇಲ್ಲಾಂದರೆ ಒಂದು ಕವಡೆ ಕಾಸು ಸಹ ನಾನು ಅವನಿಗೆ ಈ ಮನೆಯಿಂದ ಕೊಡುವುದಿಲ್ಲ. ಅಮ್ಮ, ನಿನಗೆ ನಿನ್ನ ರವಿಯ ಬಗ್ಗೆ ಅಷ್ಟೊಂದು ಕಾಳಜಿ ಇದ್ದರೆ ನೀವು ಸಹ ಅವನ ಜೊತೆ ಹೋಗಬಹುದು.
ಈಗ ನಾನು ಇದೆಲ್ಲವನ್ನು ಸಹಿಸಿಕೊಳ್ಳಲು ಸಾಧ್ಯವಿಲ್ಲ. ನನ್ನ ಅಮ್ಮನನ್ನು ಸಹ ನನ್ನ ಅಣ್ಣನು ಮನೆಯಿಂದ ಹೊರಹಾಕಿದ್ದ. ನಾನೊಬ್ಬನಾದರೆ ಹೇಗೋ ಬದುಕಿಕೊಳ್ಳುತ್ತಿದ್ದೆ. ನಾನು ಎಲ್ಲಾದರೂ ಇರಬಹುದು, ನಾನು ಬೀದಿಯಲ್ಲಾದರೂ ಮಲಗಿ ಕಾಲ ಕಳೆಯಬಹುದು. ಆದರೆ ನನ್ನ ಅಮ್ಮನನ್ನು ನಾನು ಎಲ್ಲಿಗೆ ಕರೆದುಕೊಂಡು ಹೋಗಲಿ? ನನಗಂತೂ ತುಂಬ ಗಾಬರಿಯಾಯಿತು. ನಾನು ಅಮ್ಮನಿಗೆ ಹೇಳಿದೆ, ಅಮ್ಮ, ನೀವು ಈ ರೀತಿ ಮನೆ ಬಿಟ್ಟು ಬರಬಾರದಿತ್ತು. ಅದು ನಿಮ್ಮ ಗಂಡನ ಮನೆಯಾಗಿತ್ತು. ನೀವು ಅಲ್ಲೇ ಇರಬೇಕಾಗಿತ್ತು. ನಾನು ಈಗ ನಿಮ್ಮನ್ನು ಎಲ್ಲೆಲ್ಲಿ ಕರೆದುಕೊಂಡು ಸುತ್ತಾಡಲಿ? ನನ್ನ ಬಳಿ ಉಳಿಯಲು ಯಾವುದೇ ಮನೆ ಇಲ್ಲ, ಜಾಗವಿಲ್ಲ. ನನ್ನ ಮಾತು ಕೇಳಿ ಅಮ್ಮನು ಬಿಕ್ಕಿ ಬಿಕ್ಕಿ ಅಳತೊಡಗಿದರು ಮತ್ತು ಹೇಳಿದರು, ನಾನು ಸಾಯುತ್ತೇನೆ, ನಾನು ವಿಷ ತೆಗೆದುಕೊಳ್ಳುತ್ತೇನೆ. ಮೊದಲೇ ಒಂದು ಮಗ ಮನೆಯಿಂದ ಹೊರಹಾಕಿದ್ದಾನೆ, ಈಗ ನೀನು ಸಹ ನನ್ನನ್ನು ಹೋಗು ಎನ್ನುತ್ತಿದ್ದೀಯ. ಈಗ ನನಗೆ ಹೇಳು, ನಾನೆಲ್ಲಿ ಹೋಗಲಿ? ನನ್ನ ಗಂಡನ ಜೊತೆ ಮಸಣಕ್ಕೆ ಹೋಗಲೇ? ಮತ್ತು ಅಲ್ಲಿ ಹೋಗಿ ಅವರಲ್ಲಿ ಕೇಳುತ್ತೇನೆ, ನೀವು ಎಂಥ ಮಕ್ಕಳನ್ನು ಹುಟ್ಟಿಸಿ ನನ್ನ ಬಳಿ ಬಿಟ್ಟು ಹೋಗಿದ್ದೀರಿ ಎಂದು. ಆಗ ನಾನು ಹೇಳಿದೆ, ಅಮ್ಮ, ನಾನು ಆ ರೀತಿ ಅರ್ಥದಲ್ಲಿ ಹೇಳಿಲ್ಲ. ವಾಸ್ತವದಲ್ಲಿ ನನ್ನ ಅಸಹಾಯಕತೆಯನ್ನು ತಿಳಿದುಕೊಳ್ಳಲು ಪ್ರಯತ್ನಿಸು. ನಾನು ನಿಮ್ಮಿಂದ ತಪ್ಪಿಸಿಕೊಳ್ಳಲು ಪ್ರಯತ್ನಿಸುತ್ತಿಲ್ಲ. ಆದರೆ ನಾನು ನಿಮ್ಮನ್ನು ಎಲ್ಲಿಗೆ ಕರೆದುಕೊಂಡು ಹೋಗಲಿ ಎಂದು ತುಂಬ ಚಿಂತೆಗೊಳಗಾಗಿದ್ದೇನೆ. ನನ್ನ ಬಳಿ ಯಾವುದೇ ಜಾಗ ಇಲ್ಲ. ನೀವು ಈ ರೀತಿ ತೊಂದರೆಯಲ್ಲಿ ಇರುವುದನ್ನು ನನ್ನಿಂದ ನೋಡಲಾಗುತ್ತಿಲ್ಲ. ಆಗ ಅಮ್ಮ ಹೇಳಿದರು, ನೀನೇನು ಚಿಂತೆ ಮಾಡಬೇಡ. ನಿನ್ನ ಬಳಿ ನಿನ್ನ ಅಮ್ಮನಿದ್ದಾಳೆ. ಭಗವಂತನು ಯಾವುದಾದರೂ ಒಂದು ಒಳ್ಳೆಯ ದಾರಿ ತೋರುತ್ತಾನೆ ಎಂದಾಗ ನಾನು ಅಮ್ಮನನ್ನು ಕರೆದುಕೊಂಡು ನನ್ನ ಒಬ್ಬ ಗೆಳೆಯನ ಮನೆಗೆ ಹೋದೆ. ಏಕೆಂದರೆ ನನಗೆ ಬೇರೆ ಯಾವುದೇ ಉಪಾಯ ಕಾಣಿಸಲಿಲ್ಲ. ಹೋಟೆಲ್ನಲ್ಲಿ ಇರಲು ನನ್ನ ಬಳಿ ಹಣವೂ ಇರಲಿಲ್ಲ. ಅಮ್ಮನಿಗೆ ಊಟ ಕೊಡಿಸಲು ಸಹ ನನಗೆ ಯಾವುದೇ ಹಣವಿರಲಿಲ್ಲ. ನನ್ನ ಗೆಳೆಯ ನನ್ನ ಅಮ್ಮನನ್ನು ತನ್ನ ಮನೆಗೆ ತುಂಬ ಸಂತೋಷದಿಂದ ಬರಮಾಡಿಕೊಂಡನು. ನಾನು ಅವನಿಗೆ ಹೇಳಿದೆ, ನಾನು ಸ್ವಲ್ಪ ದಿನಗಳ ಮಟ್ಟಿಗೆ ಇಲ್ಲೇ ಇರುತ್ತೇನೆ ಮತ್ತು ನಂತರ ಹೊರಟು ಹೋಗುತ್ತೇನೆ. ಆಗ ನನ್ನ ಗೆಳೆಯ ಹೇಳಿದ, ನೀನು ಎಷ್ಟು ದಿನ ಇರುತ್ತೀಯೋ ಅಲ್ಲಿಯವರೆಗೂ ನನ್ನ ಮನೆಯಲ್ಲಿ ಆರಾಮವಾಗಿರಬಹುದು. ನನಗೆ ಗೊತ್ತಿತ್ತು, ನನ್ನ ಗೆಳೆಯನ ಪರಿಸ್ಥಿತಿಯು ನನ್ನ ಹಾಗೆ ಇತ್ತು. ಅವನು ಸಹ ತನ್ನ ಅಪ್ಪ ಅಮ್ಮನ ಆಸ್ತಿಯನ್ನು ಅವಲಂಬಿಸಿದನು. ಅವನಿಗೂ ಸಹ ನಮ್ಮ ಖರ್ಚು ತುಂಬ ಹೊರೆಯಾಗುತ್ತಿತ್ತು ಮತ್ತು ನಾನು ಯಾರ ಮೇಲೆ ಹೊರೆಯಾಗಲು ಬಯಸಲಿಲ್ಲ. ನಾನು ಅಮ್ಮನನ್ನು ಅಲ್ಲಿಯೇ ಬಿಟ್ಟು ಕೆಲಸದ ಹುಡುಕಾಟದಲ್ಲಿ ತೊಡಗಿದೆ. ಇದು ನಮ್ಮ ಅದೃಷ್ಟದ ಆಟವಾಗಿದೆ. ಒಬ್ಬೊಬ್ಬರ ಕೈಲಿ ಲಕ್ಷ್ಮಿ ಇರುತ್ತದೆ, ಮತ್ತೊಬ್ಬರ ಕೈಲಿ ಲಕ್ಷ್ಮಿ ಇರುವುದಿಲ್ಲ. ನನ್ನ ಅಣ್ಣ ನನಗಿಂತಲೂ ಕಡಿಮೆ ಕಲಿತಿದ್ದನು, ಆದರೆ ಅವರಿಗೆ ಒಂದು ದೊಡ್ಡ ಹೋಟೆಲ್ನಲ್ಲಿ ಮ್ಯಾನೇಜರ್ ಆಗಿ ಕೆಲಸ ದೊರೆತಿತ್ತು. ಅವರಿಗೆ ಸಂಬಳ ಸಹ ತುಂಬ ಚೆನ್ನಾಗಿತ್ತು. ಅವರಿಗಿಂತ ಹೆಚ್ಚು ಕಲಿತು ಸಹ ನಾನು ಇಲ್ಲಿಯವರೆಗೂ ತಟ್ಟೆ ಬಾರಿಸುತ್ತಿದ್ದೇನೆ. ಈಗ ನನ್ನ ಅಮ್ಮ ಒಂದು ಸುರಕ್ಷಿತ ಜಾಗದಲ್ಲಿ ಇದ್ದಳು. ಆದ್ದರಿಂದ ನಾನು ಬೆಳಿಗ್ಗೆ ಎದ್ದು ಕೆಲಸದ ಹುಡುಕಾಟಕ್ಕೆ ಹೊರಟೆ. ಇಡೀ ದಿನ ಕೆಲಸಕ್ಕಾಗಿ ಅಲೆದಾಡುತ್ತಿದ್ದೆ ಮತ್ತು ರಾತ್ರಿ 10 ಗಂಟೆಗೆ ಮನೆಗೆ ಮರಳುತ್ತಿದ್ದೆ. ನಾನು ನನ್ನ ಗೆಳೆಯನಲ್ಲಿ ಕೆಲವು ದಿನಗಳವರೆಗೆ ಮಾತ್ರ ಇರಲು ಅವಕಾಶ ಕೇಳಿದ್ದೆ. ಆದರೆ ನಾನು ಇಂದು ಅವನ ಮನೆಗೆ ಬಂದು 4 ದಿನಗಳಾಗಿತ್ತು. ಆದರೆ ಇಲ್ಲಿಯವರೆಗೂ ನನಗೆ ನೌಕರಿ ಸಿಕ್ಕಿರಲಿಲ್ಲ. ನನಗೆ ತುಂಬ ಗಾಬರಿಯಾಯಿತು. ನಾನೇನು ಮಾಡಲಿ? 4ನೇ ದಿನ ನಾನು ಯೋಚಿಸಿದೆ, ಸಾಕು, ಇಂದು ನಾನು ನನ್ನ ಗೆಳೆಯನ ಮನೆಯಿಂದ ಹೊರ ಹೋಗುತ್ತೇನೆ. ಮುಂದೆ ಏನಾದರಾಗಲಿ, ದೇವರ ಮೇಲೆ ಭಾರ ಹಾಕುತ್ತೇನೆ. ನಾನು ಹೊಸ ರೀತಿಯಲ್ಲಿ ಈಗ ನೌಕರಿಯನ್ನು ಹುಡುಕುತ್ತಿದ್ದೆ. ನಾನು ಯಾವ ಜಾಗವನ್ನು ಬಿಡಲಿಲ್ಲ. ಎಲ್ಲ ಕಡೆಗೂ ನನ್ನ ನೌಕರಿಗಾಗಿ ಬಯೋಡೇಟಾವನ್ನು ನೀಡಿದ್ದೆ. ಆದರೆ ಎಲ್ಲಿಯೂ ನನಗೆ ಒಂದು ಒಳ್ಳೆಯ ನೌಕರಿ ದೊರೆಯಲಿಲ್ಲ. ನಾನು ಸೋತು ಬೀದಿಯ ಬದಿಯಲ್ಲಿ ಕುಳಿತುಕೊಂಡಿದ್ದೆ. ಆಗ ಗೋಡೆಗೆ ಅಂಟಿಸಿದ ಒಂದು ಪೋಸ್ಟರ್ ಮೇಲೆ ನನ್ನ ಕಣ್ಣು ಬಿದ್ದಿತ್ತು. ಒಂದು ಲೇಡೀಸ್ ಆಸ್ಪತ್ರೆಯಲ್ಲಿ ಒಬ್ಬ ಪ್ಯೂನ್ ಅವಶ್ಯಕತೆ ಇದೆ. ಸ್ಯಾಲರಿ 25,000. ಊಟ ತಿಂಡಿ ಉಚಿತ ಎಂದು ಅದರಲ್ಲಿ ಬರೆಯಲಾಗಿತ್ತು. ಇದನ್ನು ನೋಡಿ ನನ್ನ ಕಣ್ಣಿನಲ್ಲಿ ನೀರು ಸುರಿಯಿತು. ನಾನು ಬೇಡ ಎಂದು ತಲೆ ಅಲ್ಲಾಡಿಸಿದೆ ಮತ್ತು ನನ್ನಲ್ಲಿಯೇ ಹೇಳಿಕೊಂಡೆ, ಏನು ರವಿ ನೀನು, ಈ ಕೆಲಸ ನಿನಗಾಗಿ ಅಲ್ಲ. ನಾನು MBA ಮಾಡಿದ್ದೇನೆ. ಇಷ್ಟೆಲ್ಲ ಓದಿಯೂ ನಾನು ಒಂದು ಪ್ಯೂನ್ ಕೆಲಸ ಮಾಡಬೇಕೇ? ನಾನು ಕಣ್ಣೀರು ಹಾಕತೊಡಗಿದೆ. ನನ್ನ ಹೃದಯ ಕಿತ್ತು ಬಂದಂತೆ ಆಯಿತು. ನಾನು ಏನನ್ನೂ ಯೋಚಿಸದೆ ಮೇಲೆದ್ದು ನಿಂತೆ. ನಾನು ಸೀದಾ ಆ ಜಾಗಕ್ಕೆ ಹೊರಟು ಬಂದೆ. ಅಲ್ಲಿ ಪ್ಯೂನ್ನ ಅವಶ್ಯಕತೆ ಇತ್ತು. ನಾನು ಮೊದಲು ಆಸ್ಪತ್ರೆಗೆ ಬಂದು ಮ್ಯಾನೇಜರ್ನಲ್ಲಿ ಹೇಳಿದೆ, ನಾನು ಪ್ಯೂನ್ನ ನೌಕರಿಗಾಗಿ ಬಂದಿದ್ದೇನೆ. ಅವನು ನನ್ನನ್ನು ನೋಡಿ ಆಶ್ಚರ್ಯಚಕಿತನಾದನು. ಏಕೆಂದರೆ ನನ್ನ ಮುಖವನ್ನು ನೋಡಿದರೆ ಶ್ರೀಮಂತ ಮನೆಯ ಹುಡುಗನಂತೆ ಕಾಣುತ್ತಿದ್ದೆ. ಈಗ ನನಗೆ ಇಂಟರ್ವ್ಯೂಗಾಗಿ ಡಾಕ್ಟರ್ ಬಳಿ ಕರೆದುಕೊಂಡು ಹೋದರು. ಡಾಕ್ಟರ್ ನನ್ನ ಬಯೋಡೇಟಾ ನೋಡಿ ಒಮ್ಮೆಲೇ ಆಶ್ಚರ್ಯದಿಂದ ನನ್ನನ್ನು ನೋಡಿದಳು ಮತ್ತು ಹೇಳಿದಳು, ನೀನು MBA ಮಾಡಿದ್ದೀಯಾ? ನೀನು ಪ್ಯೂನ್ ನೌಕರಿ ಮಾಡಲು ಇಷ್ಟಪಟ್ಟಿದ್ದೀಯಾ? ಈ ನೌಕರಿ ಓದಿದವರಿಗಲ್ಲ, ಯಾರು ಕಷ್ಟಪಟ್ಟು ದುಡಿಯಲು ಬಯಸುತ್ತಾರೋ ಅವರಿಗಾಗಿ ಮಾತ್ರ. ನನಗೆ ಹೇಳು, ನೀನು ಈ ಕೆಲಸವನ್ನು ಏಕೆ ಮಾಡಲು ಬಯಸಿದ್ದೀಯಾ? ಆಗ ನನ್ನ ಕಣ್ಣಿನಲ್ಲಿ ನೀರು ಬಂತು ಮತ್ತು ನಾನು ಹೇಳಿದೆ, ನಾನು ತುಂಬ ಅಸಹಾಯಕನಾಗಿದ್ದೇನೆ. ತುಂಬ ಕಡೆ ನೌಕರಿಗಾಗಿ ಅಲೆದಾಡಿದೆ, ಆದರೆ ಎಲ್ಲಿಯೂ ನನಗೆ ನೌಕರಿ ಸಿಗಲಿಲ್ಲ. ಈಗ ನನಗೆ ಒಂದು ನೌಕರಿಯ ಅವಶ್ಯಕತೆ ಇದೆ. ಅದು ಯಾವುದೇ ನೌಕರಿಯಾಗಿರಲಿ ಅಥವಾ ಕೂಲಿ ಕೆಲಸವಾಗಿರಲಿ, ನಾನು ಯಾವುದಾದರೂ ಕೆಲಸವನ್ನು ಮಾಡುತ್ತೇನೆ. ಆಗ ಡಾಕ್ಟರ್ ಹೇಳಿದರು, ಇದೇ ಕಾರಣವಾಗಿದ್ದರೆ ನಾನು ನಿನಗೆ ಈ ನೌಕರಿಯನ್ನು ಕೊಡುತ್ತೇನೆ. ಅವರು ನನ್ನನ್ನು ಪ್ಯೂನ್ ಆಗಿ ನೇಮಿಸಿಕೊಂಡರು. ಆಸ್ಪತ್ರೆಯ ಸ್ಟಾಫ್ಗಳಿಗಾಗಿ ನಿರ್ಮಿಸಿದ ಒಂದು ಫ್ಲ್ಯಾಟ್ ಸಹ ನನಗೆ ದೊರೆಯಿತು. ನನಗೊಂದು ಅರ್ಥವಾಗಲಿಲ್ಲ. ಇದು ನನ್ನ ಖುಷಿಯ ಕ್ಷಣವೋ ಅಥವಾ ದುಃಖದ ಕ್ಷಣವೋ? ಸದ್ಯ ಯಾವುದಾದರೂ ಆಗಿರಲಿ. ನಾನು ಸೀದಾ ಮನೆಗೆ ಬಂದೆ ಮತ್ತು ನನ್ನ ಗೆಳೆಯನಿಗೆ ಧನ್ಯವಾದ ಹೇಳಿದೆ.
ಮತ್ತು ಅವನಿಗೆ ಹೇಳಿದೆ, ಇಂಥ ಕಷ್ಟದ ಪರಿಸ್ಥಿತಿಯಲ್ಲಿ ನೀನು ನನ್ನ ಜೊತೆಯಾದೆ ಮತ್ತು ನಿನ್ನ ಮನೆಯಲ್ಲಿ ಉಳಿಯಲು ಅವಕಾಶ ನೀಡಿದೆ. ಈಗ ನಾನು ನನ್ನ ಅಮ್ಮನನ್ನು ಇಲ್ಲಿಂದ ಕರೆದುಕೊಂಡು ಹೋಗುತ್ತೇನೆ. ನಿನಗೆ ಧನ್ಯವಾದ. ಆಗ ನನ್ನ ಗೆಳೆಯ ಹೇಳಿದನು, ನೀನು ಎಲ್ಲಿಗೆ ಹೋಗುವೆ? ನಾನು ಅವನಿಗೆ ಹೇಳಿದೆ, ನನಗೆ ಆಸ್ಪತ್ರೆಯಲ್ಲಿ ನೌಕರಿ ಸಿಕ್ಕಿದೆ. ಆಗ ಅವನು ನಗುತ್ತಾ ಹೇಳಿದ, ನಾನೇನು ಹುಚ್ಚನೆಂದು ತಿಳಿದುಕೊಂಡಿದ್ದೀಯಾ? ನೀನು MBA ಮಾಡಿದ್ದೀಯಾ? ನಿನಗೆ ಆಸ್ಪತ್ರೆಯಲ್ಲಿ ಯಾವ ನೌಕರಿ ದೊರೆಯಿತು? ಆಗ ನಾನು ಹೇಳಿದೆ, ನನಗೆ ಪ್ಯೂನ್ ಕೆಲಸ ಸಿಕ್ಕಿದೆ. ಈ ಮಾತು ಕೇಳಿ ನನ್ನ ಗೆಳೆಯನ ಕಣ್ಣಲ್ಲಿ ನೀರು ಬಂತು. ಅವನು ಹೇಳಿದನು, ಏನು ಮಾರಯ್ಯ, ನನ್ನ ಮನೆ ನಿನಗಾಗಿ ಯಾವಾಗಲೂ ತೆರೆದಿದೆ. ಆದರೂ ನೀನು ಈ ಕಷ್ಟದ ಪರಿಸ್ಥಿತಿಯಲ್ಲಿ ಏಕೆ ನೂಕಿಕೊಂಡೆ? ನೀನು ನೌಕರಿಯನ್ನು ಹುಡುಕುತ್ತಿರು. ಅವಶ್ಯವಾಗಿ ನಿನಗೆ ಒಳ್ಳೆಯ ನೌಕರಿಯೇ ದೊರೆಯುವುದು. ಅಲ್ಲಿಯವರೆಗೂ ನನ್ನ ಮನೆಯಲ್ಲೇ ಇರು. ನಿನಗೆ ಯಾವುದೇ ಹೆದರಿಕೆ ಇಲ್ಲದೆ, ಏನು ತೊಂದರೆ ಇಲ್ಲದೆ ನನ್ನ ಮನೆಯಲ್ಲಿರಬಹುದು. ಆಗ ನಾನು ಹೇಳಿದೆ, ನಿನಗೆ ತುಂಬ ತುಂಬ ಥ್ಯಾಂಕ್ಸ್. ನೀನು ಇಷ್ಟು ದಿನ ನನ್ನನ್ನು ನಿಮ್ಮ ಮನೆಯಲ್ಲಿ ಇಟ್ಟುಕೊಂಡು ಚೆನ್ನಾಗಿ ನೋಡಿಕೊಂಡೆ. ನನಗೆ ಎಲ್ಲ ಸಹಾಯವನ್ನು ಮಾಡಿದೆ. ನಿನ್ನ ಈ ಸಹಾಯವನ್ನು ನಾನು ಎಂದೂ ಮರೆಯುವುದಿಲ್ಲ. ಈಗ ನನಗೆ ದಿನನಿತ್ಯದ ಅನ್ನ ದೊರೆಯುವುದರ ಜೊತೆಗೆ ಉಳಿಯಲು ಮನೆಯೂ ಸಹ ದೊರೆಯಿತು. ಅದನ್ನು ಸ್ವತಃ ನಾನೇ ದೂರ ತಳ್ಳಲು ಇಷ್ಟಪಡುವುದಿಲ್ಲ. ನನ್ನ ಗೆಳೆಯನು ನನ್ನನ್ನು ತುಂಬ ತಡೆದನು, ಆದರೆ ನಾನು ಕೇಳಲಿಲ್ಲ. ನಾನು ಅಮ್ಮನನ್ನು ಕರೆದುಕೊಂಡು ಆಸ್ಪತ್ರೆ ಫ್ಲ್ಯಾಟ್ಗೆ ಶಿಫ್ಟ್ ಆದೆ. ಆಗ ಅಮ್ಮ ಕೇಳಿದಳು, ನಿನಗೆ ಯಾವ ರೀತಿಯ ನೌಕರಿ ದೊರೆತಿದೆ? ನನಗೆ ಆಫೀಸ್ನೊಳಗೆ ಕುಳಿತು ಕಂಪ್ಯೂಟರ್ನಲ್ಲಿ ಲೆಕ್ಕಾಚಾರ ಮಾಡುವ ಕೆಲಸ ದೊರೆತಿದೆ ಎಂದಾಗ ಅಮ್ಮ ತುಂಬ ಖುಷಿಯಾದರು. ಈಗ ನಾನು ನನ್ನ ಅಮ್ಮನಿಗೆ ಸತ್ಯವನ್ನು ಹೇಳಲಾಗಲಿಲ್ಲ. ಹೇಳಿದರೆ ಅವರಿಗೆ ತುಂಬ ಟೆನ್ಷನ್ ಆಗುತ್ತಿತ್ತು. ಅವರ BP ಹೆಚ್ಚಾಗುತ್ತಿತ್ತು. ಈಗ ನಾನು ಪ್ರತಿದಿನ ಕೆಲಸಕ್ಕೆ ಹೋಗುತ್ತಿದ್ದೇನೆ. ತುಂಬ ಕಷ್ಟಪಟ್ಟು ದೊಡ್ಡ ಮನಸ್ಸಿನಿಂದ ಆಸ್ಪತ್ರೆಯಲ್ಲಿ ಕ್ಲೀನ್ ಮಾಡುತ್ತಿದ್ದೆ. ಬಹುಶಃ ನನ್ನ ಹಣೆಬರಹದಲ್ಲಿ ಇದನ್ನೆಲ್ಲ ಬರೆದಿದೆ ಎಂದು ತೋರುತ್ತದೆ. ನನ್ನ ಅದೃಷ್ಟದಲ್ಲಿ ನನಗೆ ಕಷ್ಟ ಮತ್ತು ದುಃಖವೇ ತುಂಬಿದೆ ಎಂದು ನನಗನಿಸುತ್ತಿದೆ. ಆದರೆ ಈಗ ನನಗೆ ಯಾವುದೇ ಕಾರಣವಿಲ್ಲದೆ ದೊಡ್ಡ ದೊಡ್ಡ ಸ್ವಪ್ನಗಳು ಬೀಳುತ್ತಿದ್ದವು. ನಾನು ಸ್ವತಃ ನನಗೆ ನಾನೇ ಬೈದುಕೊಳ್ಳುತ್ತಿದ್ದೆ. ಏಕೆಂದರೆ ನಾನು ನನ್ನ ಜೀವನದಲ್ಲಿ ತುಂಬ ಆಸೆಯನ್ನು ಇಟ್ಟುಕೊಂಡಿದ್ದೆ. ಈಗ ಏನಾಗಬೇಕು ಅದೆಲ್ಲ ನಡೆದು ಹೋಗಿತ್ತು. ನಾನು ಇಡೀ ತಿಂಗಳು ತುಂಬ ಚೆನ್ನಾಗಿ ಕೆಲಸ ಮಾಡಿದೆ. ಡಾಕ್ಟರ್ ಸಹ ನನ್ನನ್ನು ಅವರ ಆಫೀಸಿಗೆ ಕರೆದು ತುಂಬ ಹೊಗಳಿದ್ದರು. ನಿನ್ನ ಬಗ್ಗೆ ನಮಗೇನು ಕೆಟ್ಟ ಕಂಪ್ಲೇಂಟ್ ಬಂದಿಲ್ಲ. ನೀನು ಚೆನ್ನಾಗಿ ಕೆಲಸ ಮಾಡುತ್ತಿದ್ದೀಯ. ನನ್ನ ಒಬ್ಬ ಫ್ರೆಂಡ್ಗೆ ನಿನ್ನ ಬಯೋಡೇಟಾವನ್ನು ಕೊಟ್ಟಿದ್ದೇನೆ. ಅವನು ನಿನಗಾಗಿ ಏನಾದರೂ ಸಹಾಯ ಮಾಡುತ್ತಾನೋ ಎಂದು ನೋಡೋಣ. ಎಲ್ಲಾದರೂ ಒಂದು ಒಳ್ಳೆಯ ಜಾಗದಲ್ಲಿ ನಿನಗೆ ಉತ್ತಮ ಕೆಲಸವನ್ನು ಅವನು ಕೊಡಿಸುತ್ತಾನೆ. ಇದನ್ನು ಕೇಳಿ ನನ್ನ ಖುಷಿಗೆ ಪಾರವೇ ಇರಲಿಲ್ಲ. ಆಗ ನಾನು ಹೇಳಿದೆ, ಡಾಕ್ಟರ್ ಸಾಹೇಬ್ರೆ, ನೀವು ಇಷ್ಟು ಮಾಡಿದರೆ ನಿಮ್ಮ ಉಪಕಾರವನ್ನು ನಾನು ನನ್ನ ಜೀವನ ಪರ್ಯಂತ ಮರೆಯುವುದಿಲ್ಲ. ನಿಮಗಾಗಿ ನನ್ನ ಜೀವನವಿಡೀ ನಾನು ದೇವರಲ್ಲಿ ಪ್ರಾರ್ಥಿಸುವೆ ಎಂದಾಗ ಡಾಕ್ಟರ್ ನಕ್ಕರು ಮತ್ತು ನನ್ನ ಕೈಯಲ್ಲಿ 25,000 ರೂಪಾಯಿಗಳನ್ನು ಇಟ್ಟರು ಮತ್ತು ಹೇಳಿದರು, ನಿನ್ನ ಸಂಬಳವನ್ನು ತೆಗೆದುಕೋ ಎಂದಾಗ ನಾನು ತಕ್ಷಣ ಸಂಬಳವನ್ನು ಕೈಯಲ್ಲಿ ಹಿಡಿದುಕೊಂಡೆ ಮತ್ತು ಡಾಕ್ಟರ್ನ ಆಫೀಸ್ನಿಂದ ಹೊರಕ್ಕೆ ಬಂದೆ. ಈಗ ನಾನು ನನ್ನ ಸಂಬಳವನ್ನು ಎಣಿಸತೊಡಗಿದೆ. ನನ್ನ ಕಣ್ಣಿನಲ್ಲಿ ನೀರು ಬಂದಿತ್ತು. ನನ್ನ ಅಪ್ಪನ ಮರಣದ ನಂತರ ನಾನೆಂದು 25,000ವನ್ನು ಹೀಗೆ ಒಮ್ಮೆಲೇ ನೋಡಿರಲಿಲ್ಲ. ನಾನಂತೂ 500 ರೂಪಾಯಿಯ ನೋಟನ್ನು ನೋಡುವುದಕ್ಕಾಗಿಯೇ ತುಂಬ ಹಂಬಲಿಸುತ್ತಿದ್ದೆ. ನಾನು ಪದೇ ಪದೇ ಎಣಿಸುತ್ತಿದ್ದೆ. ಈಗ ನಾನು ಯೋಚಿಸಿದೆ, ಎಲ್ಲಕ್ಕೂ ಮೊದಲು ಮನೆಗೆ ರೇಷನ್ ತರಬೇಕು. ಏಕೆಂದರೆ ಮನೆಯಲ್ಲಿ ಊಟ ತಿಂಡಿಯ ಸಾಮಾನುಗಳೆಲ್ಲವೂ ಖಾಲಿಯಾಗಿತ್ತು. ನಾನು ನನ್ನ ಅಮ್ಮನಿಗೆ ತುಂಬ ಒಳ್ಳೆಯ ಆಹಾರವನ್ನು ನೀಡಬೇಕೆಂದು ಅಂದುಕೊಂಡಿದ್ದೆ. ಕನಿಷ್ಠ ಪಕ್ಷ ಅಣ್ಣನ ಮನೆಯಲ್ಲಿ ಅಮ್ಮನಿಗೆ 2 ಹೊತ್ತಿನ ಊಟ ಸಿಗುತ್ತಿತ್ತು. ಹೀಗೆ ಯೋಚಿಸುತ್ತಾ ನಾನು ಆ ಹಣವನ್ನು ನನ್ನ ಕಿಸೆಯಲ್ಲಿ ಹಾಕತೊಡಗಿದಾಗ ಅಷ್ಟರಲ್ಲಿ ನನ್ನ ಮುಂದೆ ಒಬ್ಬಳು ಹೆಂಗಸು ಬಂದು ನಿಂತಳು. ನನ್ನ ಮುಂದೆ ತನ್ನ 2 ಕೈಗಳನ್ನು ಜೋಡಿಸಿ ಹೇಳಿದಳು, ದೇವರ ಹೆಸರಿನಲ್ಲಿ ನನಗೆ ಸಹಾಯ ಮಾಡಿ. ನಿಮಗೆ ದೇವರು ಒಳ್ಳೆಯದು ಮಾಡುತ್ತಾನೆ ಎಂದು ಶಬ್ದ ಮಾಡದೆ ಅವಳು ಅಳತೊಡಗಿದಳು. ಅವಳ ಕಣ್ಣಿಂದ ಕಣ್ಣೀರು ಸುರಿಯುತ್ತಿತ್ತು. ಆಗ ನಾನು ಹೇಳಿದೆ, ಏನಾಗಿದೆ ಎಂದಾಗ ಅವಳು ಹೇಳಿದಳು, ನನ್ನ ಮಗನ ಆಕ್ಸಿಡೆಂಟ್ ಆಯಿತು. ನನ್ನ ಮಗ ಜೋರಾಗಿ ಬೈಕ್ ಚಲಾಯಿಸುತ್ತಿದ್ದನು. ಅವನಿಗೆ ಏನಾದರೂ ಆದರೆ ನನ್ನ ಗತಿ ಏನು ಎಂಬುದನ್ನು ಸಹ ಅವನು ಯೋಚಿಸಿರಲಿಲ್ಲ. ಅವನೀಗ ICUನಲ್ಲಿ ಇದ್ದಾನೆ. ಅವನ ಆಪರೇಷನ್ಗಾಗಿ ನನಗೆ ಹಣದ ಅವಶ್ಯಕತೆ ಇದೆ. ನನ್ನ ಬಳಿ ಏನೂ ಇಲ್ಲ. ನನ್ನ ಕೈ ಖಾಲಿಯಾಗಿದೆ. ಈಗ ದೇವರ ನಂತರ ನನ್ನ ಮಗನನ್ನು ಯಾರಾದರೂ ಉಳಿಸುತ್ತಾರೆಂದರೆ ಅದು ಕೇವಲ ಹಣ ಮಾತ್ರ ಅವನನ್ನು ಕಾಪಾಡುತ್ತದೆ. ಒಂದು ವೇಳೆ ಹಣವಿದ್ದರೆ ಮಾತ್ರ ಡಾಕ್ಟರ್ ನನ್ನ ಮಗನ ಆಪರೇಷನ್ ಮಾಡುತ್ತಾರೆ. ಇಲ್ಲವೆಂದರೆ ಅವರು ನನ್ನ ಮಗನನ್ನು ಡಿಸ್ಚಾರ್ಜ್ ಮಾಡುತ್ತಾರೆ. ನನ್ನ ಮಗನ ಪ್ರಾಣ ಉಳಿಸಲು ನನಗೆ ಸ್ವಲ್ಪ ಹಣ ನೀಡು. ಆ ಮಹಿಳೆ ಎಷ್ಟೊಂದು ಅಳುತ್ತಿದ್ದಳೆಂದರೆ ಅದನ್ನು ನೋಡಿ ನನ್ನ ಹೃದಯವು ಸಹ ಕರಗಿ ಹೋಯಿತು. ಆಗ ನಾನು ಹಿಂದೆ ಮುಂದೆ ಯೋಚಿಸದೆ 25,000ವನ್ನು ಆ ಮಹಿಳೆ ಕೈಗೆ ಇಟ್ಟು ನಾನು ಹೇಳಿದೆ, ನಿಮ್ಮ ಮಗನಿಗೆ ದೀರ್ಘಾಯುಷ್ಯ ದೊರೆಯಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ಆಗ ಆ ಮಹಿಳೆಯು ದೇವರಲ್ಲಿ ನನಗಾಗಿ ಪ್ರಾರ್ಥಿಸುತ್ತಾ ನನಗೆ ಆಶೀರ್ವಾದ ನೀಡಿ ಹೊರಟು ಹೋದಳು. ಮುಂದೆ ಹೋಗಿ ಮತ್ತೆ ಬೇರೊಬ್ಬರ ಮುಂದೆ ನಿಂತು ಕೈ ಜೋಡಿಸಿ ತನ್ನ ಮಗನಿಗಾಗಿ ಹಣ ಬೇಡುತ್ತಿದ್ದಳು. ಆಗ ಬಹುಶಃ ನನ್ನಲ್ಲಿ ಅಷ್ಟೊಂದು ಹಣವಿದ್ದರೆ ನಾನು ಆ ಮಹಿಳೆಗೆ ಸಹಾಯ ಮಾಡುತ್ತಿದ್ದೆ. ಮತ್ತೆ ನಾನು ಯೋಚಿಸಿದೆ, ಈ ಆಸ್ಪತ್ರೆ ಡಾಕ್ಟರ್ ಬಳಿ ಆ ಮಹಿಳೆಗಾಗಿ ಹಣವನ್ನು ಬೇಡಬೇಕು ಎಂದುಕೊಂಡೆ. ನಾನು ಈಗ ಬೇಗ ಸೀನಿಯರ್ ಡಾಕ್ಟರ್ ಬಳಿ ಬಂದೆ. ಒಬ್ಬೊಬ್ಬರಲ್ಲಿ ಹಣಕ್ಕಾಗಿ ಅಪೀಲ್ ಮಾಡಿದೆ. ಒಬ್ಬರು 10,000 ಕೊಟ್ಟರೆ ಇನ್ನೊಬ್ಬರು 20,000 ನೀಡಿದರು. ನಾನು ತುಂಬ ಖುಷಿಯಾದೆ.
ಈ ಎಲ್ಲ ಹಣವನ್ನು ಆ ಮಹಿಳೆ ಕೈಯಲ್ಲಿ ಇಟ್ಟರೆ ಅವಳು ಖುಷಿಯಾಗಬಹುದು. ನಾನು ಅಂದಾಜು 60,000ಗಳನ್ನು ಹೀಗೆ ಮಾಡಿ ಜಮಾ ಮಾಡಿದ್ದೆ. ನಾನು ಆ ಹೆಂಗಸನ್ನು ಆಸ್ಪತ್ರೆಯಲ್ಲಿ ಹುಡುಕಾಡಿದೆ ಮತ್ತು ಅವರ ಕೈಗೆ ಆ ಹಣ ನೀಡಿ ಹೇಳಿದೆ, ನಾನು ಆಸ್ಪತ್ರೆಯ ಇನ್ನುಳಿದ ಜನರಿಂದಲೂ ಸಹ ಹಣವನ್ನು ಕಲೆಕ್ಟ್ ಮಾಡಿದ್ದೇನೆ. ನೀವು ಈ ಹಣವನ್ನು ಡಾಕ್ಟರಿಗೆ ಒಪ್ಪಿಸಿ ನಿಮ್ಮ ಮಗನ ಟ್ರೀಟ್ಮೆಂಟ್ ಶುರು ಮಾಡಲು ಹೇಳಿ. ಉಳಿದ ಹಣವನ್ನು ಸಹ ದೇವರು ಅರೇಂಜ್ ಮಾಡುತ್ತಾನೆ. ಈಗ ಆ ಹೆಂಗಸು ತಕ್ಷಣ ಮುಂದೆ ಬಂದಳು ಮತ್ತು ಹಣವನ್ನು ತೆಗೆದುಕೊಂಡು ಹೇಳಿದರು, ಇದರ ಬದಲಾಗಿ ದೇವರು ನಿನಗೆ ಸಹಾಯ ಮಾಡಲಿ, ದೇವರು ನಿನ್ನನ್ನು ಕೋಟ್ಯಾಧಿಪತಿ ಮಾಡಲಿ ಎಂದು ಆ ಹೆಂಗಸು ನನ್ನನ್ನು ಆಶೀರ್ವದಿಸಿದಾಗ ನಾನು ಜೋರಾಗಿ ನಕ್ಕೆ ಮತ್ತು ಮುಂದೆ ಸಾಗಿದೆ. ಕೋಟ್ಯಾಧಿಪತಿಯಾಗುವುದಂತೂ ನನ್ನ ಅದೃಷ್ಟದಲ್ಲಿಯೇ ಬರೆದಿಲ್ಲ. ಆದರೆ ಈಗ 2 ಹೊತ್ತಿನ ಊಟಕ್ಕೂ ಸಹ ನಾನು ಪರದಾಡಬೇಕಾದ ಪರಿಸ್ಥಿತಿ ಬಂದಿದೆ. ಏಕೆಂದರೆ ಇಂದು ನನಗೆ ದೊರೆತ ಸಂಬಳವನ್ನು ಸಹ ನಾನು ಆ ಹೆಂಗಸಿಗೆ ನೀಡಿದ್ದೆ ಮತ್ತು ನಮ್ಮ ಮನೆಯಲ್ಲಿ ರೇಷನ್ ಎಲ್ಲ ಖಾಲಿಯಾಗಿತ್ತು. ಅಮ್ಮ ನನ್ನ ಬರುವಿಕೆನೇ ಕಾಯುತ್ತಿದ್ದಳು ಮತ್ತು ಹೇಳಿದಳು, ಮಗ ಏನು ತೆಗೆದುಕೊಂಡು ಬಂದಿದ್ಯಾ? ಈಗ ನಾನು ನಾಚಿಕೆಯಿಂದ ತಲೆ ತಗ್ಗಿಸಿದೆ ಮತ್ತು ಏನೋ ಸುಳ್ಳು ಕಾರಣ ಹೇಳಿದೆ. ಅಮ್ಮ, ಇಂದು ನನಗೆ ಸಂಬಳ ದೊರೆತಿಲ್ಲ, ಅವಶ್ಯವಾಗಿ ನಾಳೆ ದೊರೆಯಬಹುದು. ಆಗ ಅಮ್ಮ ನನ್ನ ಕಡೆ ನೋಡುತ್ತಾ ಒಣಗಿದ ರೊಟ್ಟಿಯನ್ನು ಚಹಾ ಜೊತೆಗೆ ತಿನ್ನತೊಡಗಿದಳು. ಅಮ್ಮನಿಗೆ ಉಪ್ಪಿನಕಾಯಿ ಅಷ್ಟೊಂದು ಸರಿ ಹೊಂದುತ್ತಿರಲಿಲ್ಲ. ಅವರಿಗೆ BP ಇರುವುದರಿಂದ ಅದನ್ನು ಹೆಚ್ಚಾಗಿ ಉಪಯೋಗಿಸುತ್ತಿರಲಿಲ್ಲ. ನನ್ನ ಹೃದಯ ಒಡೆದು ಚೂರಾಗಿತ್ತು. ಆದರೆ ಈಗ ನಾನೇನು ಮಾಡಬೇಕಿತ್ತು? ನಾನು ಊಟ ಮಾಡದೆ ಹಾಸಿಗೆಯ ಮೇಲೆ ಮಲಗಿಕೊಂಡೆ. ಅಮ್ಮ ಹೇಳಿದರು, ಏನಾದರೂ ತಿನ್ನು ಎಂದಾಗ ನಾನು ಹೇಳಿದೆ, ನನಗೆ ಹಸಿವಿಲ್ಲ. ಅಮ್ಮನಿಗೆ ಗೊತ್ತಿತ್ತು ನಾನು ತುಂಬ ಟೆನ್ಷನ್ನಲ್ಲಿ ಇದ್ದೇನೆಂದು. ಆಗ ಅಮ್ಮ ಹೇಳಿದಳು, ಮಗನೇ, ನೀನೇನು ಚಿಂತೆ ಮಾಡಬೇಡ, ಭಗವಂತ ನಮಗೆ ತುಂಬ ಹಣ ನೀಡುತ್ತಾನೆ, ನೀನು ಈಗ ಊಟ ಮಾಡು ಎಂದಾಗ ನಾನು ಹೇಳಿದೆ, ಅಮ್ಮ, ನನಗೆ ಸುಳ್ಳು ಭರವಸೆ ನೀಡಬೇಡ, ಭಗವಂತ ನಮಗೆ ಏನೂ ನೀಡುವುದಿಲ್ಲ, ನಾವಿಬ್ಬರು ಹೀಗೆ ಕಾಲ ಕಳೆಯೋಣ. ಆಗ ಅಮ್ಮ ನನ್ನ ತಲೆ ಮೇಲೆ ಹೊಡೆಯುತ್ತಾ ಹೇಳಿದಳು, ಇದೇ ಕೊನೆ, ಇನ್ಯಾವತ್ತೂ ಎಂದು ನೀನು ನನ್ನ ಮುಂದೆ ನಿರಾಸೆಯ ಮಾತುಗಳನ್ನು ಆಡಬೇಡ. ಗೆಲುವು ಭಗವಂತನ ಕೈಯಲ್ಲಿದೆ. ಅವನು ಯಾರಿಗೆ ಬೇಕೋ ಅವರಿಗೆ ನೀಡುತ್ತಾನೆ ಅಥವಾ ಕಸಿದುಕೊಳ್ಳುತ್ತಾನೆ. ಅಮ್ಮ ಹೀಗೆ ಮಾತನಾಡುತ್ತಿದ್ದಳು. ನಮ್ಮ ಮನೆಯ ಬಾಗಿಲನ್ನು ಬಡಿದ ಶಬ್ದ ಕೇಳಿಸಿತು. ನಾನು ಬಾಗಿಲನ್ನು ತೆರೆದಾಗ ನನ್ನ ಮುಂದೆ 2 ವ್ಯಕ್ತಿಗಳು ನಿಂತಿದ್ದರು. ಅವರು 3 ಪೀಸ್ ಸೂಟ್ ಧರಿಸಿದ್ದರು, ಕಣ್ಣಿಗೆ ಚಶ್ಮಾ ಹಾಕಿಕೊಂಡಿದ್ದರು. ಅವರ ಕೈಯಲ್ಲಿ ತುಂಬ ದುಬಾರಿ ಗಡಿಯಾರವಿತ್ತು. ಅವರ ಹಿಂದೆ ಒಂದು ದೊಡ್ಡ ಗಾಡಿ ನಿಂತಿತ್ತು. ನಾನು ಹೇಳಿದೆ, ನೀವು ಯಾರೆಂದು ಗೊತ್ತಾಗಲಿಲ್ಲ ಎಂದಾಗ ಅವರು ಹೇಳಿದರು, ನೀವೇನು ಚಿಂತೆ ಮಾಡಬೇಡಿ ಮಿಸ್ಟರ್ ರವಿ, ನೀವು ಯಾರು ಎಂದು ನನಗೆ ಗೊತ್ತು. ನೀವು ಈ ಕಾಗದ ಪತ್ರವನ್ನು ತೆಗೆದುಕೊಳ್ಳಿ ಮತ್ತು ಈ ಚಾವಿಯನ್ನು ತೆಗೆದುಕೊಳ್ಳಿ. ಆಗ ನಾನು ಕೇಳಿದೆ, ನೀವು ನನಗೆ ಈ ಚಾವಿ ಮತ್ತು ಕಾಗದ ಪತ್ರವನ್ನು ಏಕೆ ನೀಡುತ್ತಿದ್ದೀರಿ ಎಂದು ಕೇಳಿದಾಗ ಅವರು ಹೇಳಿದರು, ನಿಮಗಾಗಿ ಒಂದು ಸರ್ಪ್ರೈಸ್ ಇದೆ ಮತ್ತು ಮನೆಗೆ ಹೋಗಿ ಸೋಫಾದಲ್ಲಿ ಕುಳಿತು ಇದೆಲ್ಲವನ್ನು ಆರಾಮಾಗಿ ಓದಿ, ಇಲ್ಲಾಂದರೆ ತಲೆ ಸುತ್ತು ಬಂದು ಇಲ್ಲೇ ಬಿದ್ದು ಹೋಗುತ್ತೀರಿ. ನಾನು ಅವರ ಮಾತುಗಳನ್ನು ಕೇಳಿ ತುಂಬ ಗಾಬರಿಯಾದೆ ಮತ್ತು ಬೇಗ ಆ ಕಾಗದವನ್ನು ಕೈಗೆತ್ತಿಕೊಂಡೆ. ಈಗ ನನ್ನ ಎದೆ ಜೋರಾಗಿ ಬಡಿದುಕೊಳ್ಳುತ್ತಿತ್ತು. ಶ್ರೀಮಂತರು ಒಳ್ಳೆಯವರಲ್ಲ ಎಂದು ನಾನು ಕೇಳಿದ್ದೆ. ನನಗೆ ಅರ್ಥವಾಗಲಿಲ್ಲ. ಇವರು ಕಾಗದ ಮತ್ತು ಚಾವಿಯನ್ನು ನನ್ನ ಕೈಗೆ ಕೊಟ್ಟು ಹೋಗಿದ್ದರು. ಅವರು ನನ್ನಿಂದ ಏನನ್ನೋ ಬಯಸಿದ್ದರು. ಆಗ ನಾನು ಯೋಚಿಸಿದೆ, ಬಹುಶಃ ಇವರು ನನ್ನನ್ನು ಹಾಳು ಮಾಡಲು ಇಲ್ಲಿಗೆ ಬಂದಿರಬೇಕು. ಒಳಗೆ ಬಂದಾಗ ಅಮ್ಮ ನನ್ನಲ್ಲಿ ಕೇಳಿದಳು, ಬಾಗಿಲ ಬಳಿ ಯಾರು ಬಂದಿದ್ದರು? ನಾನು ಏನನ್ನೂ ಹೇಳಲಿಲ್ಲ. ಆಗ ಅವಳು ಕೈಯಲ್ಲಿದ್ದ ಕಾಗದವನ್ನು ನೋಡಿ ಅದೇನೆಂದು ಕೇಳಿದಳು. ಆಗ ನಾನು ಹೇಳಿದೆ, ಅಮ್ಮ, 2 ಅಪರಿಚಿತ ವ್ಯಕ್ತಿಗಳು ಇದನ್ನು ನನ್ನ ಕೈಯಲ್ಲಿ ಇಡಿಸಿದರು. ಇದೇನು ಎಂದು ಸ್ವತಃ ನನಗೆ ಗೊತ್ತಿಲ್ಲ. ಆಗ ಅಮ್ಮ ಹೇಳಿದಳು, ಒಳ್ಳೆಯದು, ಇದನ್ನು ಓಪನ್ ಮಾಡಿ ನೋಡು, ಇದರಲ್ಲಿ ಏನೋ ಬರೆದಿದ್ದಾರೆ. ಆಗ ನಾನು ಹೇಳಿದೆ, ನಾನು ಓಪನ್ ಮಾಡುತ್ತೇನೆ. ಆದರೆ ವಾಸ್ತವದಲ್ಲಿ ನನಗೆ ಇದನ್ನು ಓಪನ್ ಮಾಡೋ ಧೈರ್ಯ ಇರಲಿಲ್ಲ. ಓಪನ್ ಮಾಡಿ ನೋಡಿದಾಗ ಅದರಲ್ಲಿ ಬರೆಯಲಾಗಿತ್ತು, ಮಿಸ್ಟರ್ ರವಿ, ಇಂದು ನಾನು ನಿಮ್ಮನ್ನು ಲೇಡಿ ಹಾರ್ಡಿಂಗ್ ಹಾಸ್ಪಿಟಲ್ನಲ್ಲಿ ನೋಡಿದ್ದೆ. ನೀನು ಕಸಗುಡಿಸುವ ನೌಕರಿ ಮಾಡುತ್ತಿದ್ದೀಯಾ? ನಿನಗೆ ಇವತ್ತು ಸಂಬಳ ದೊರೆತಿತ್ತು. ಅದನ್ನು ನೀನು ಒಬ್ಬ ಬಡ ಮಹಿಳೆಗೆ ಸಹಾಯವಾಗಿ ದಾನ ಮಾಡಿದೆ ಮತ್ತು ಉಳಿದ ಸ್ಟಾಫ್ಗಳಿಗೂ ಸಹಾಯ ಮಾಡಲು ಕೋರಿದೆ. ಇದನ್ನೆಲ್ಲ ನೋಡಿ ನಾನು ನಿನ್ನಲ್ಲಿ ಪ್ರಭಾವಿತನಾಗಿದ್ದೇನೆ. ನಿನ್ನ ಬಗ್ಗೆ ತಿಳಿದುಕೊಳ್ಳಲು ಪ್ರಯತ್ನಿಸಿದಾಗ ನೀನೊಬ್ಬ ಓದಿದ ತರುಣನಾಗಿದ್ದೆ ಎಂದು ತಿಳಿಯಿತು. ನಾಳೆ ಸಂಜೆ ನೀನು ಈ ಅಡ್ರೆಸ್ಸಿಗೆ ಬಂದು ಸೇರು. ನಿನಗಾಗಿ ಒಂದು ದೊಡ್ಡ ಸರ್ಪ್ರೈಸ್ ಇದೆ. ಆಗ ಇದು ಯಾವ ಚಾವಿ ಎಂದು ನಿನಗೆ ಗೊತ್ತಾಗುವುದು. ಈಗ ನಾನು ಪತ್ರ ಓದಿ ತುಂಬ ಆಳವಾದ ಯೋಚನೆಯಲ್ಲಿ ಮುಳುಗಿದೆ. ನನ್ನನ್ನು ಈ ರೀತಿ ಕರೆಯುತ್ತಿರುವವರು ಯಾರು? ನನಗೆ ತುಂಬ ಹೆದರಿಕೆಯಾಯಿತು. ಇಂದಿನ ದಿನಗಳಲ್ಲಿ ಈ ರೀತಿಯ ತುಂಬ ಫ್ರಾಡ್ಗಳು ಸಂಭವಿಸುತ್ತಿವೆ. ಜನರಂತೂ ನಮ್ಮಂಥ ಬಡವರನ್ನು ಲೂಟಿ ಮಾಡಲು ಹಿಂದೆ ಮುಂದೆ ಯೋಚಿಸುವುದಿಲ್ಲ. ಆಗ ಅಮ್ಮ ಕೇಳಿದಳು, ಕಾಗದದಲ್ಲಿ ಆ ರೀತಿ ಏನನ್ನು ಬರೆಯಲಾಗಿದೆ? ನೀನೇಕೆ ಇಷ್ಟು ಟೆನ್ಷನ್ ತೆಗೆದುಕೊಂಡಿದ್ದೀಯಾ? ನಾನು ಇಡೀ ಕಾಗದವನ್ನು ಮತ್ತೊಮ್ಮೆ ಓದಿ ಅಮ್ಮನಿಗೆ ಒಂದೊಂದು ಶಬ್ದವನ್ನು ಕೇಳಿಸಿದೆ. ಅಮ್ಮನಿಗೂ ಸಹ ತುಂಬ ಗಾಬರಿಯಾಯಿತು. ಅಮ್ಮ ಹೇಳಿದರು, ರವಿ, ನೀನು ಮಾಡಿದ ಕಾರ್ಯದಿಂದ ನನಗೆ ಇಂದು ತುಂಬ ಖುಷಿಯಾಗಿದೆ. ನಾನು ಯಾವಾಗಲೂ ಇದನ್ನೇ ಯೋಚಿಸುತ್ತಿದ್ದೆ. ಬಹುಶಃ ನಾನು ಸಂಸ್ಕಾರ ನೀಡುವಲ್ಲಿ ಎಡವಿದ್ದೀನೇನೋ ಅನಿಸುತ್ತಿತ್ತು.
ರಾಘು ನನ್ನ ಜೊತೆ ತುಂಬ ಕೆಟ್ಟದಾಗಿ ನಡೆದುಕೊಂಡಿದ್ದನು. ನಿಮಗೆ ಒಳ್ಳೆಯದು ಯಾವುದು, ಕೆಟ್ಟದ್ದು ಯಾವುದು ಎಂದು ನನಗೆ ಕಲಿಸಲಾಗಲಿಲ್ಲ ಎಂದು ನನಗೆ ದುಃಖವಾಗಿತ್ತು. ಆದರೆ ಇಂದು ನೀನು ಒಬ್ಬ ಬಡ ಮಹಿಳೆಗೆ ಸಹಾಯ ಮಾಡಿದ್ಯಾ, ಅದರಿಂದ ನನಗೆ ತುಂಬ ಖುಷಿಯಾಗಿದೆ. ನಾನು ನೀಡಿದ ಸಂಸ್ಕಾರದಲ್ಲಿ ಯಾವುದೇ ಕೊರತೆ ಇರಲಿಲ್ಲ. ರಾಘು ಮತ್ತು ಅವನ ಹೆಂಡತಿಯ ನಿಯತ್ತು ಆ ರೀತಿ ಇದೆ. ನಾನು ಜೀವಂತ ಇರುವಾಗಲೇ ನನಗೆ ಈ ರೀತಿಯ ಸುಸಂದರ್ಭವನ್ನು ಒದಗಿಸಿದೆ. ಅದಕ್ಕಾಗಿ ದೇವರಿಗೆ ಧನ್ಯವಾದಗಳು. ನಾನು ಅಮ್ಮನ ಮಾತುಗಳನ್ನು ಕೇಳಿ ನಸು ನಕ್ಕಿದ್ದೆ ಮತ್ತು ಬೆಳಿಗ್ಗೆ ಎದ್ದು ಕೆಲಸಕ್ಕೆ ಹೊರಟೆ. ನನಗೆ ಆ ಅಡ್ರೆಸ್ಗೆ ಹೋಗುವ ಮನಸ್ಸಾಗಲಿಲ್ಲ, ಏಕೆಂದರೆ ನನಗೆ ತುಂಬ ಹೆದರಿಕೆಯಾಗಿತ್ತು. ಒಂದು ವೇಳೆ ಅವರು ನನ್ನೊಂದಿಗೆ ಫ್ರಾಡ್ ಮಾಡಲು ಪ್ರಯತ್ನಿಸಿದರೆ ಆಗ ನಾನೇನು ಮಾಡಬೇಕು. ನಾನು ಹೊತ್ತು ಕಳೆಯುವವರೆಗೂ ಅರ್ಧ ದಿನ ಕ್ಲೀನ್ ಮಾಡಿದೆ. ಆಗ ನಾನು ಯೋಚಿಸಿದೆ, ವಾಸ್ತವದಲ್ಲಿ ನಾನು ಅಲ್ಲಿಗೆ ಹೋದರೆ ಯಾರಿಗೆ ಗೊತ್ತು, ನನಗೆ ಏನಾದರೂ ಸರ್ಪ್ರೈಸ್ ದೊರೆಯಬಹುದು. ಎಲ್ಲರ ಜೊತೆಗೂ ಮೋಸವಾಗಲೇಬೇಕೆಂಬ ನಿಯಮವೇನೂ ಇಲ್ಲ. ನಾನು ತುಂಬ ಧೈರ್ಯ ಮಾಡಿ ಆ ಅಡ್ರೆಸ್ ಬಳಿ ಹೋದೆ. ಅಲ್ಲಿ ಹೋಗಿ ನೋಡಿದಾಗ ಅದು ತುಂಬ ದೊಡ್ಡ ರೆಸ್ಟೋರೆಂಟ್ ಆಗಿತ್ತು. ನಾನು ಅದರೊಳಕ್ಕೆ ಹೋದೆ. ಆಗ ವಾಚ್ಮೆನ್ ಕೇಳಿದ, ನಿಮ್ಮ ಹೆಸರೇನು? ನಾನು ಹೇಳಿದೆ, ನನ್ನ ಹೆಸರು ರವಿ. ಒಳ್ಳೆಯದು, ಲೇಡಿ ಹಾರ್ಡಿಂಗ್ ಹಾಸ್ಪಿಟಲ್ ರವಿ ಅಲ್ಲವೇ ಎಂದು ಅವನು ಕೇಳಿದಾಗ ನಾನು ಹಾ ಎಂದು ತಲೆ ಆಡಿಸಿದೆ. ಆಗ ಅವನು ಹೇಳಿದನು, ಬಾಸ್ ನಿಮಗಾಗಿ ಕಾಯುತ್ತಿದ್ದಾರೆ, ನಾನು ನಿಮ್ಮನ್ನು ಕರೆದುಕೊಂಡು ಹೋಗುತ್ತೇನೆ ಎಂದಾಗ ಇದನ್ನು ಕೇಳಿ ನಾನು ದಂಗಾಗಿ ಹೋದೆ ಮತ್ತು ಅವನ ಜೊತೆ ಹೊರಟೆ. ಮುಂದೆ ಹೋಗಿ ಅವನು ನನ್ನನ್ನು ಒಬ್ಬ ಸೆಕ್ರೆಟರಿಯ ಬಳಿ ಬಿಟ್ಟನು. ಮತ್ತೆ ಹೇಳಿದನು, ಇವರನ್ನು ಬಾಸ್ ಬಳಿ ಕರೆದುಕೊಂಡು ಹೋಗಿ. ಆ ಸೆಕ್ರೆಟರಿ ಸಹ ನನ್ನನ್ನು ಬಾಸ್ ಕೋಣೆಯ ಬಳಿ ಬಿಟ್ಟಳು. ರೂಮ್ ತುಂಬ ದೊಡ್ಡದಾಗಿತ್ತು. ಕೋಣೆಯಲ್ಲಿ ಎಷ್ಟು ತಂಪಾಗಿತ್ತು ಎಂದರೆ ನಾನು ಚಳಿಯಲ್ಲಿ ಮಿಂದೆದ್ದ ಹಾಗೆ ಆಯಿತು. ಹಾಗೆ ಆ ವ್ಯಕ್ತಿ ಹೇಳಿದರು, ನಾನು ಯಾರೆಂದು ನಿನಗೆ ಗೊತ್ತಿಲ್ಲ, ಆದ್ದರಿಂದ ನಾನು ಮೊದಲು ನನ್ನ ಬಗ್ಗೆ ನಿನಗೆ ಹೇಳುತ್ತೇನೆ. ನನ್ನ ಹೆಸರು ರಾಮಚಂದ್ರ ಸೇಠ್. ನಾನು ಈ ರೆಸ್ಟೋರೆಂಟ್ನ ಮಾಲೀಕನಾಗಿದ್ದೇನೆ. ನಾನು ಈ ರೆಸ್ಟೋರೆಂಟನ್ನು ನಿನ್ನ ಹೆಸರಿಗೆ ಮಾಡಲು ಇಷ್ಟಪಟ್ಟಿದ್ದೇನೆ. ಆಗ ನಾನು ಆಶ್ಚರ್ಯಚಕಿತನಾಗಿ ಅವರನ್ನು ಕೇಳಿದೆ, ನೀವು ಈ ಹೋಟೆಲನ್ನು ನನ್ನ ಹೆಸರಿಗೆ ಏಕೆ ಮಾಡಲು ಬಯಸಿದ್ದೀರಿ? ಆಗ ಅವರು ಹೇಳಿದರು, ನಾನು ನಿನ್ನೊಂದಿಗೆ ಯಾವುದೇ ಆಟ ಆಡುತ್ತಿಲ್ಲ. ನನಗೆ ನೀನು ತುಂಬ ಹಿಡಿಸಿದೆ. ನೀನು ಜನರಿಗೆ ಒಳ್ಳೆಯದನ್ನು ಮಾಡುವ ರೀತಿಯು ನನಗೆ ತುಂಬ ಹಿಡಿಸಿತು. ಅದರಿಂದ ನಾನು ಇದೆಲ್ಲವನ್ನು ನಿನಗೆ ನೀಡುತ್ತಿದ್ದೇನೆ ಎಂದಾಗ ನಾನು ಕಕ್ಕಾಬಿಕ್ಕಿಯಾದೆ. ಮತ್ತೆ ನಾನು ಕೇಳಿದೆ, ಹೀಗೆ ಮಾಡಲು ಕಾರಣವೇನು ಎಂದಾಗ ಅವರು ಹೇಳಿದರು, ತುಂಬ ವರ್ಷಗಳ ಹಿಂದೆ ಈಗ ನಿನ್ನ ಜೀವನದಲ್ಲಿ ಈಗ ಏನು ನಡೆಯುತ್ತಿದೆಯೋ ಅದೇ ರೀತಿ ನನ್ನ ಜೀವನದಲ್ಲೂ ನಡೆದಿತ್ತು. ನಾನು ಕ್ಯಾನ್ಸರ್ ಪೇಷಂಟ್ ಆಗಿದ್ದೆ. ನನ್ನ 4 ಮಕ್ಕಳ ಜೊತೆ ಇರುತ್ತಿದ್ದೆ. ಆದರೆ 4 ಮಕ್ಕಳು ನನ್ನ ಜವಾಬ್ದಾರಿಯನ್ನು ತೆಗೆದುಕೊಳ್ಳುವುದಕ್ಕೆ ನಿರಾಕರಿಸಿದರು. ಆ 4ರು ತಮ್ಮ ಪತ್ನಿಯರು ಹೇಳಿದಂತೆ ಕೇಳುತ್ತಿದ್ದರು. ನನ್ನ ಬಳಿ ನನ್ನ ಚಿಕಿತ್ಸೆಗಾಗಿ ಹಣವಿರಲಿಲ್ಲ ಮತ್ತು ನನಗೆ ಯಾರ ಆಸರೆಯೂ ಇರಲಿಲ್ಲ. ಆದರೆ ಸಾವು ನನ್ನ ಮೇಲೆ ಸವಾರಿ ಮಾಡುತ್ತಿತ್ತು. ಆಗ ನಾನು ಒಂದು ಅನಾಥಾಶ್ರಮಕ್ಕೆ ಹೊರಟು ಹೋದೆ. ಆಗ ಒಂದು ದಿನ ಒಬ್ಬ ಅಪರಿಚಿತ ವ್ಯಕ್ತಿ ನನ್ನನ್ನು ಭೇಟಿಯಾಗಲು ಬಂದ ಮತ್ತು ಅವನು ಈ ರೆಸ್ಟೋರೆಂಟ್ನ ಚಾವಿಯನ್ನು ನನ್ನ ಕೈಗೆ ನೀಡಿದ. ಆಗ ನಾನು ಆಶ್ಚರ್ಯಚಕಿತನಾಗಿ ಅವರಲ್ಲಿ ಕೇಳಿದೆ, ನೀವು ಹೀಗೆ ಮಾಡಲು ಕಾರಣವೇನು ಎಂದಾಗ ಅವರು ಹೇಳಿದರು, ಈ ಪ್ರಾಪರ್ಟಿಯು ನಿಮ್ಮ ತಂದೆಯವರ ಹೆಸರಿನಲ್ಲಿ ಬರೆಯಲಾಗಿದೆ, ಆದ್ದರಿಂದ ಇದನ್ನು ನಿಮಗೆ ಒಪ್ಪಿಸಿದ್ದೇನೆ. ಈ ಮಾತನ್ನು ಕೇಳಿ ನಾನು ತುಂಬ ಆಶ್ಚರ್ಯಚಕಿತನಾದೆ, ಏಕೆಂದರೆ ನನ್ನ ಅಪ್ಪನ ಹೆಸರಿನಲ್ಲಿ ಆ ರೀತಿ ಯಾವ ಪ್ರಾಪರ್ಟಿಯೂ ಇರಲಿಲ್ಲ. ಆಗ ಈ ಪ್ರಾಪರ್ಟಿಯ ಬಗ್ಗೆ ನಾನು ವಿಚಾರಿಸಿದಾಗ ನನ್ನ ತಂದೆಯಿಂದ ಮದುವೆಗಿಂತ ಮೊದಲು ಈ ಪ್ರಾಪರ್ಟಿಯನ್ನು ಮೋಸ ಮಾಡಿ ಅವರಿಂದ ಕಿತ್ತುಕೊಳ್ಳಲಾಗಿತ್ತು. ಈಗ ಇದು ಮೋಸದಿಂದ ತೆಗೆದುಕೊಂಡ ಆಸ್ತಿಯಾಗಿದೆ ಎಂದು ಹೊಸ ಮಾಲೀಕನಿಗೂ ಸಹ ಗೊತ್ತಾಗಿತ್ತು. ಆದ್ದರಿಂದ ಅವನು ನನಗೆ ಹಿಂತಿರುಗಿಸಲು ಬಯಸಿದನು. ನಾನು ಇದೆಲ್ಲವನ್ನು ನೋಡಿ ದಂಗಾಗಿ ಹೋದೆ. ಭಗವಂತನ ಕೃಪೆಯಿಂದ ಇಂದು ನನಗೆ ಸಹಾಯ ದೊರೆತಿತ್ತು. ನಾನು ಆ ಹೋಟೆಲನ್ನು ನಡೆಸತೊಡಗಿದೆ. ತುಂಬ ಕಷ್ಟಪಟ್ಟು ದುಡಿದೆ. ನನ್ನ ದುಡಿಮೆಗೆ ಪ್ರತಿಫಲ ದೊರೆಯಿತು. ಈಗ ನಾನು ಎಲ್ಲಿಯವರೆಗೆ ಬಂದು ತಲುಪಿದ್ದೇನೆಂದರೆ ನನ್ನ ಕ್ಯಾನ್ಸರ್ ರೋಗದ ಚಿಕಿತ್ಸೆಯನ್ನು ಮಾಡಿಸಿ ಗುಣಪಡಿಸಿಕೊಂಡಿದ್ದೇನೆ. ಈಗ ನನಗೆ ಯಾವುದೇ ಕಾಯಿಲೆ ಇಲ್ಲ. ಆದರೆ ಎಲ್ಲರೂ ಹೇಳುತ್ತಾರೆ, ಪ್ರತಿಯೊಬ್ಬ ವ್ಯಕ್ತಿಯ ಕೊನೆಗಾಲವೆಂದರೆ ಅದು ಮರಣ ಎನ್ನುತ್ತಾರೆ. ಈಗ ನನಗೂ ಸಹ ನನ್ನ ಜೀವನದ ಕ್ಷಣಗಳು ಮುಗಿದಿದೆ ಎಂದು ಅನಿಸುತ್ತಿದೆ. ನಾನು ಆ ದಿನ ಆಸ್ಪತ್ರೆಗೆ ನನ್ನ ಚೆಕಪ್ ಮಾಡಲು ಹೋಗಿದ್ದೆ. ಆ ದಿನ ನೀನು ಆ ಮಹಿಳೆಗಾಗಿ ತುಂಬ ಟೆನ್ಷನ್ನಲ್ಲಿರುವುದನ್ನು ನಾನು ನೋಡಿದೆ ಮತ್ತು ನನ್ನ ಸೆಕ್ರೆಟರಿಯಲ್ಲಿ ಅವಳಿಗಾಗಿ 20,000 ಹಣವನ್ನು ನೀನು ಕೇಳಿದಾಗ ನಾನು ತಕ್ಷಣ ಅವಳಿಗೆ ನೀಡಿದೆ ಮತ್ತು ಅವನಲ್ಲಿ ಇದನ್ನು ಸಹ ಹೇಳಿದ್ದೆ, ಇವನ ಬಗ್ಗೆ ಎಲ್ಲ ವಿಷಯವನ್ನು ತಿಳಿದು ನನಗೆ ಹೇಳು ಎಂದು. ನಿನ್ನ ಗೆಳೆಯನಲ್ಲಿ ಕೇಳಿದಾಗ ಅವನು ನಿನ್ನ ಎಲ್ಲ ವಿಷಯವನ್ನು ನಮಗೆ ಹೇಳಿದನು. ನಾನು ನಿನ್ನಿಂದ ಮತ್ತು ನಿನ್ನ ಪರಿಸ್ಥಿತಿಯಿಂದ ತುಂಬ ಪ್ರಭಾವಿತನಾಗಿದ್ದೇನೆ. ಈಗ ನನಗೆ ತುಂಬ ವಯಸ್ಸಾಗಿದೆ. ಸಾವು ನನ್ನನ್ನು ಕೈಬೀಸಿ ಕರೆಯುತ್ತಿದೆ. ಅದರಿಂದ ನಾನು ಬಯಸುವುದೇನೆಂದರೆ ಈ ರೆಸ್ಟೋರೆಂಟನ್ನು ಯಾರು ಬೇರೆಯವರ ಕಷ್ಟದಲ್ಲಿ ಭಾಗಿಯಾಗುತ್ತಾರೋ, ಯಾರು ಬೇರೆಯವರಿಗಾಗಿ ಮರುಗುತ್ತಾರೋ ಅಂಥವರ ಕೈಗೆ ಒಪ್ಪಿಸಬೇಕೆಂದಿದ್ದೆ. ಆಗ ನಾನು ಯೋಚಿಸಿದೆ, ಕೇವಲ ಇಷ್ಟು ಹಣದಲ್ಲಿ ನೀನು ಮತ್ತೊಬ್ಬರಿಗೆ ಸಹಾಯ ಮಾಡುತ್ತೀಯೆಂದರೆ ನಿನ್ನ ಬಳಿ ತುಂಬ ಹಣ ಬಂದರೆ ಇನ್ನೆಷ್ಟು ಜನರಿಗೆ ನೀನು ಸಹಾಯ ಮಾಡಬಹುದು. ನಾನು ಸಹ ನನ್ನ ಈ ಪ್ರಾಪರ್ಟಿಯನ್ನು ನನ್ನ ಮಕ್ಕಳ ಹೆಸರಿನಲ್ಲಿ ಮಾಡಲು ಇಷ್ಟಪಡುವುದಿಲ್ಲ.
ಅವರು ನನ್ನನ್ನು ಮನೆಯಿಂದ ಹೊರಹಾಕಿದ್ದರು. ಆದ್ದರಿಂದ ನಾನು ಈ ರೆಸ್ಟೋರೆಂಟನ್ನು ನಿನ್ನ ಹೆಸರಿಗೆ ಮಾಡಿ ಹೋಗುತ್ತಿದ್ದೇನೆ. ನೀನು ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡುತ್ತೀಯಾ ಎಂದು ನಂಬಿದ್ದೇನೆ. ಅದರ ಪ್ರತಿಫಲ ನಿನಗೂ ದೊರೆಯುತ್ತದೆ ಮತ್ತು ನನಗೂ ಸಿಗುತ್ತಿರುತ್ತದೆ. ಈ ಮಾತು ಕೇಳಿ ನಾನು ಸ್ವಲ್ಪ ಗೊಂದಲಕ್ಕೀಡಾದ ಹಾಗೆ ಆಯಿತು. ನಾನಂತೂ ಎಂದೂ ಕನಸಿನಲ್ಲಿಯೂ ಈ ರೀತಿ ಯೋಚಿಸಿರಲಿಲ್ಲ. ನಾನು ಮಾಡಿದ ಆ ಚಿಕ್ಕ ಪುಣ್ಯ ಕಾರ್ಯದಿಂದಾಗಿ ನನ್ನನ್ನು ಇಷ್ಟು ದೂರದವರೆಗೆ ಕರೆತರುತ್ತದೆ ಎಂದು ನಾನು ಎಂದೂ ಅಂದುಕೊಂಡಿರಲಿಲ್ಲ. ಆಗ ನಾನು ಯೋಚಿಸಿದೆ, ನಾವು ಆದಷ್ಟು ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡಬೇಕು. ನಾವು ಎಷ್ಟು ಜನರಿಗೆ ಸಹಾಯ ಮಾಡುತ್ತೇವೆಯೋ ಭಗವಂತ ಅದಕ್ಕೂ ಹೆಚ್ಚು ನಮಗೆ ನೀಡುತ್ತಾನೆ. ನಾನು ಕೇವಲ 25,000 ನೀಡಿದೆ. ಭಗವಂತನು 20 ಕೋಟಿ ಪ್ರಾಪರ್ಟಿಯನ್ನು ನನ್ನ ಹೆಸರಿಗೆ ಮಾಡಿದ್ದನು. ಈಗ ನನ್ನ ಕಣ್ಣಿಂದ ಕಣ್ಣೀರು ಸುರಿಯತೊಡಗಿತು. ನಾನು ಹಾಗೆ ಕುಸಿದು ದೇವರ ಚರಣಗಳಲ್ಲಿ ಬಿದ್ದು ನಮಸ್ಕರಿಸಿದೆ ಮತ್ತು ಅವನಿಗೆ ಧನ್ಯವಾದಗಳನ್ನು ಹೇಳುತ್ತಲೇ ಇದ್ದೆ. ನನಗೆ ಇಂದು ತಿಳಿಯಿತು, ನಾವು ಭಗವಂತನ ದಾರಿಯಲ್ಲಿ ಅವನಿಗೆ ಎಷ್ಟು ನೀಡುತ್ತೀವೋ ಅದನ್ನು ಅವನು ಡಬಲ್ ತ್ರಿಬಲ್ ಮಾಡಿ ನಮಗೆ ಮರಳಿಸುತ್ತಾನೆ ಎಂದು ನಾನು ಅರಿತುಕೊಂಡೆ. ಸ್ವಲ್ಪ ದಿನಗಳಲ್ಲೇ ನನಗೆ ರೆಸ್ಟೋರೆಂಟ್ನ ವ್ಯವಹಾರವೆಲ್ಲವೂ ಸರಿಯಾಗಿ ಅರ್ಥವಾಗತೊಡಗಿತ್ತು. ಇಲ್ಲಿ ನನಗೆ ರೆಸ್ಟೋರೆಂಟ್ನ ಬಗ್ಗೆ ಟ್ರೈನಿಂಗ್ ಸಹ ನೀಡಲಾಯಿತು. ಮೊದಲೇ ನಾನು MBA ಗ್ರ್ಯಾಜುಯೇಟ್ ಆಗಿದ್ದೆ. ಇದು ನನಗೆ ತುಂಬ ಸಹಾಯ ಮಾಡಿದ್ದು. ಆದಷ್ಟು ಬೇಗ ನಾನು ಬಾಸ್ ಅವರ ಸೀಟನ್ನು ಅಲಂಕರಿಸುವ ಅರ್ಹತೆಯನ್ನು ಪಡೆದಿದ್ದೆ. ನಾನು ಬಾಸ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದಾಗ ಮ್ಯಾನೇಜರ್ಗಳ ಲೈನ್ನಲ್ಲಿ ನನ್ನ ಅಣ್ಣ ರಾಘು ಸಹ ನಿಂತಿದ್ದನು. ಅವನನ್ನು ನೋಡಿ ನನಗೆ ಆಶ್ಚರ್ಯವಾಯಿತು. ನನ್ನ ಅಣ್ಣ ಯಾವ ರೆಸ್ಟೋರೆಂಟ್ನಲ್ಲಿ ಮ್ಯಾನೇಜರ್ ಆಗಿದ್ದನೋ ಈಗ ನಾನು ಅದೇ ರೆಸ್ಟೋರೆಂಟ್ನ ಬಾಸ್ ಆಗಿದ್ದೆ. ನನ್ನ ಅಣ್ಣ ನನ್ನನ್ನು ನೋಡಿ ದಂಗಾದನು. ನಾನು ನನ್ನ ಆಫೀಸ್ ಒಳಗಡೆ ಹೋದಾಗ ನನ್ನ ಅಣ್ಣನೂ ಸಹ ನನ್ನ ಹಿಂದೆ ಬಂದನು. ಆಗ ಅವನು ಹೇಳಿದನು, ನೀನು ನನ್ನ ತಮ್ಮ, ನೀನು ನನ್ನ ಜೊತೆ ಇದನ್ನೆಲ್ಲ ಮಾಡುತ್ತೀಯಾ? ನೀನಂತೂ ನನಗೆ ಫೇವರ್ ಆಗಿರಬೇಕು. ಹಿಂದೆ ನಡೆದಿದ್ದೆಲ್ಲವನ್ನು ಮರೆತು ಬಿಡು ಎಂದಾಗ ನಾನು ಹೇಳಿದೆ, ಇದಾದ ಮೇಲೆ ಎಂದು ನೀನು ನಿನ್ನ ಬಾಯಿಂದ ಈ ರೀತಿ ಮಾತುಗಳನ್ನು ಆಡಬಾರದು. ಇದಕ್ಕೆ ತಪ್ಪಿದರೆ ನಾನು ನಿನ್ನನ್ನು ಕೆಲಸದಿಂದ ತೆಗೆದುಹಾಕುತ್ತೇನೆ. ನನ್ನ ಮಾತು ಕೇಳಿ ನನ್ನ ಅಣ್ಣ ತುಂಬ ಗಾಬರಿಯಾದನು. ಅವನು ನನ್ನ ಆಫೀಸ್ನಿಂದ ಹೊರಕ್ಕೆ ಹೋದನು. ನಾನು ಯೋಚಿಸಿದೆ, ಇದೆಲ್ಲವೂ ಭಗವಂತನ ಕೃಪೆ. ಯಾರಾದರೂ ನಿಮ್ಮ ಮೇಲೆ ಸವಾರಿ ಮಾಡಲು ಬಯಸಿದರೆ ಅವರು ಆಕಸ್ಮಿಕವಾಗಿ ನಿಮ್ಮ ಕಾಲಿಗೂ ಬೀಳಲು ತಯಾರಾಗಿರುತ್ತಾರೆ. ನಾನು ನನ್ನ ಜೀವನದಲ್ಲಿ ಇದೇ ಪಾಠವನ್ನು ಕಲಿತಿದ್ದೆ. ನಾವೆಂದು ನಮ್ಮ ಮುಷ್ಟಿಯನ್ನು ಕಟ್ಟಿಟ್ಟುಕೊಳ್ಳಬಾರದು. ನಮ್ಮ ಕೈಯಲ್ಲಿ ಎಷ್ಟು ಸಾಧ್ಯವೋ ಅಷ್ಟನ್ನು ಭಗವಂತನ ಹೆಸರಿನಲ್ಲಿ ಖರ್ಚು ಮಾಡಬೇಕು ಮತ್ತು ಬಡವರಿಗೆ ಸಹಾಯ ಮಾಡಬೇಕು. ಭೂಮಿಯ ಮೇಲಿರುವ ಜನರಿಗೆ ನಾವು ಸಹಾಯ ಮಾಡಿದರೆ ನಾವು ಮೇಲಿರುವ ಭಗವಂತನ ಕೃಪೆಗೆ ಒಳಗಾಗುತ್ತೇವೆ. ಯಾವಾಗಿಂದ ನಾನು ಈ ರೆಸ್ಟೋರೆಂಟನ್ನು ನಡೆಸುತ್ತಿದ್ದೇನೋ ಆಗಿನಿಂದಲೂ ನಾನು ತುಂಬ ಅಸಹಾಯಕ ಬಡವರಿಗೆ ಫ್ರೀಯಾಗಿ ರೇಷನ್ ಕೊಡುತ್ತಿದ್ದೆ. ಆಸ್ಪತ್ರೆಯಲ್ಲೂ ಸಹ ಜನರಿಗೆ ಫ್ರೀಯಾಗಿ ಚಿಕಿತ್ಸೆ ಪಡೆದುಕೊಳ್ಳಲು ಸಹಾಯ ಮಾಡುತ್ತಿದ್ದೆ. ವ್ಯಕ್ತಿಯ ಬಳಿ ತುಂಬ ಹಣ ಇದ್ದರೆ ಮಾತ್ರ ಸಹಾಯ ಮಾಡಬೇಕೆಂದೇನೂ ಇಲ್ಲ. ನಾವು ನಮ್ಮ ಬಳಿ ಎಷ್ಟಿದೆಯೋ ಅಷ್ಟೇ ಅಲ್ಪ ಸ್ವಲ್ಪವಾದರೂ ಬೇರೆಯವರಿಗೆ ಸಹಾಯ ಮಾಡಬಹುದು. ಈಗ ನನಗಾಗಿ ತುಂಬ ಸಂಬಂಧಗಳು ಬರತೊಡಗಿದ್ದವು. ನನ್ನ ಅಮ್ಮ ನನಗಾಗಿ ಒಂದು ಒಳ್ಳೆಯ ಹುಡುಗಿಯನ್ನು ನೋಡಿ ಮದುವೆ ಮಾಡಿದರು. ಆ ಹುಡುಗಿಯೂ ಸಹ ನನ್ನ ಹಾಗೆ ಇದ್ದಳು. ಅವಳು ಮುದುಕರು, ರೋಗಿಗಳು ಮತ್ತು ಬಡವರನ್ನು ಕಂಡರೆ ತುಂಬ ಮರುಗುತ್ತಿದ್ದಳು ಮತ್ತು ಹಿರಿಯರನ್ನು ಗೌರವಿಸುತ್ತಿದ್ದಳು. ಅವರ ಸೇವೆ ಮಾಡುತ್ತಿದ್ದಳು. ಯಾವುದೇ ಪ್ರತಿಫಲದ ಅಪೇಕ್ಷೆ ಇಲ್ಲದೆ ಎಲ್ಲರಿಗೂ ಸಹಾಯ ಮಾಡುತ್ತಿದ್ದಳು. ಪ್ರಿಯ ವೀಕ್ಷಕರೇ, ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಇದಕ್ಕೊಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಮುಂದಿನ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಕತೆ ಕೇಳಿದ್ದಕ್ಕೆ ಧನ್ಯವಾದಗಳು.